ಕತೆ ಕೇಳುವ ಮುಂಚೆ ಫೇಸ್ಬುಕ್ ಫಾಲೋಯಿಂಗ್ ಮಾಡಿಕೊಳ್ಳಿ. ಡೈಲಿ ಹೊಸ ಕತೆಗಳೊಂದಿಗೆ ಕೇಳಬಹುದು. ಇದೊಂದು ಕಲ್ಪನೆ, ಅಲ್ಲಿ ಮೂಡಿ ಬಂದ ಕತೆ. ಹಾಗಾಗಿ ಇದರಲ್ಲಿ ಲಾಜಿಕ್ ಹುಡುಕುವ ಕೆಲಸ ಮಾಡಬೇಡಿ. ಅದೊಂದು ಹಳ್ಳಿಯ ಮನೆ. ಆ ಮನೆಯಲ್ಲಿ ಯಜಮಾನ ಹುಟ್ಟಿದ 3 ಮಗು ಕೂಡ ಹೆಣ್ಣು ಮಕ್ಕಳು ಹುಟ್ಟಿದರು ಎಂದು ಆತ್ಮಹತ್ಯೆ ಮಾಡಿಕೊಂಡ. ಆದ ನಂತರ ಅವನ ಹೆಂಡತಿ ವನಜಾ, ವಯಸ್ಸು 50, ಗಂಡ ಬಿಟ್ಟರೂ ಇನ್ನೊಂದು ಮದುವೆಯಾಗದೆ 3 ಹೆಣ್ಣು ಮಕ್ಕಳೊಂದು ಕೂಡ ಕಷ್ಟಪಟ್ಟು ಸಾಕಿ ಬೆಳೆಸಿ ಮದುವೆ ಮಾಡಿಕೊಟ್ಟಿದ್ದಳು. ಮೊದಲೇ ಅವಳು ಜ್ಯೋತಿ, ಎರಡನೆಯವಳು ಲತಾ ಹಾಗೂ ಮೂರನೆಯವಳು ಪ್ರೇಮ. ವನಜಾ ಏನೋ 3 ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿದ್ದಳು. ಆದರೆ ಅವಳ ಬಡತನದ ಕಾರಣ 3 ಜನರನ್ನು 30 ದಾಟಿದ ಗಂಡಸರ ಜೊತೆ ಮದುವೆ ಮಾಡಿದ್ದಳು. ಹಾಗಾಗಿ ಅವರ ಗಂಡಂದಿರ ವಯಸ್ಸು ಜಾಸ್ತಿ ಇದ್ದ ಕಾರಣ 3 ಕೂಡ ಮಕ್ಕಳು ಆಗಿರಲಿಲ್ಲ. ಮೊದಲನೇ ಅವಳು ಜ್ಯೋತಿ, ವಯಸ್ಸು 30, ಮದುವೆಯಾಗಿ 4 ವರ್ಷ. ನೋಡಲು ಮಧ್ಯಮ ಎತ್ತರ ಹೆಣ್ಣು, ಬಿಳಿ ಬಣ್ಣದ ಮೈಕಟ್ಟು, ಮೈಕೈ ತುಂಬಿಕೊಂಡು ದೇಹ, ದಪ್ಪ ಮೊಲೆಗಳು, ಕ್ಲೀನ್ ತುಲ್ಲು. ಎರಡನೆಯವಳು ಲತಾ, ವಯಸ್ಸು 29, ಮದುವೆಯಾಗಿ 3 ವರ್ಷ. ಬೂದು ಬಣ್ಣದ ಮೈಕಟ್ಟು, 5 ಅಡಿ ಎತ್ತರದ ದೇಹ, ಬೂದು ಮೊಲೆಗಳು, ಸ್ವಲ್ಪ ಬೆಳೆದ ತುಲ್ಲಿನ ಕೂದಲು, ಒಳ್ಳೆಯ ಮೈಕಟ್ಟು. ಮೂರನೆಯವಳು ಪ್ರೇಮ, ವಯಸ್ಸು 28, ಮದುವೆಯಾಗಿ 2 ವರ್ಷ. ಬೂದು ಬಣ್ಣದ ಮೈಕಟ್ಟು, ಸ್ವಲ್ಪ ಕುಳ್ಳಿ, ಬೂದು ಮೊಲೆಗಳು, ಕರಿ ತೊಟ್ಟು, ಕ್ಲೀನ್ ಶೇವ್ ಮಾಡಿದ ಕಪ್ಪು ತುಲ್ಲು. 3 ಕೂಡ ಮದುವೆ ನಂತರ ಮಕ್ಕಳು ಆಗದ ಕಾರಣ ಗಂಡನ ಮನೆಯವರ ಹಿಂಸೆ, ಕ್ರೌರ್ಯ ಹಾಗೂ ಕೊಡುವ ನೋವಿಗೆ ಬೇಸತ್ತು ತವರು ಮನೆ ಸೇರಿದ್ದರು. 3 ಹೆಣ್ಣು ಮಕ್ಕಳ ಬದುಕು ಹೀಗೆ ಆಯ್ತಲ್ಲ ಎಂದು ವನಜಾ ಬೇಸತ್ತು ಹೋಗಿದ್ದಳು. ತಾಯಿಗೆ ತೊಂದರೆಯಾಗದಂತೆ ಮನೆಯಲ್ಲಿ ಅದು ಇದು ಕೆಲಸ ಮಾಡುತ್ತಾ ಇದ್ದರು 3. ಹೀಗಿರುವಾಗ ಅವರ ಮನೆಗೆ ಎಂಟ್ರಿ ಕೊಟ್ಟಿದ್ದು ಅವರ ಮಾವನ ಮಗ, ಅಂದರೆ ತಾಯಿ ತಮ್ಮನ ಮಗ ಧನು. ಅವನಿಗೆ ವಯಸ್ಸು 20, ನೋಡಲು 5 ಅಡಿ ಎತ್ತರದ ದೇಹ, ಒಳ್ಳೆಯ ಮೈಕಟ್ಟು ಹಾಗೂ 6 ಇಂಚಿನ ಕರಿ ತುಣ್ಣಿ ಹೊಂದಿದ್ದ. ರಜೆಯೆಂದು ಅವನ ಅತ್ತೆ ಮನೆಗೆ ಬಂದಿದ್ದ ರವಿಯನ್ನು ಅವನ ಅತ್ತೆ ಹಾಗೂ ಹೆಣ್ಣು ಮಕ್ಕಳು ಪ್ರೀತಿಯಿಂದ ಬರಮಾಡಿಕೊಂಡರು. ಅವನಿಗೆ ತರತರಹದ ಊಟ ಉಪಚಾರ ಮಾಡಿ ಚೆನ್ನಾಗಿ ನೋಡಿಕೊಂಡಳು ವನಜಾ. ವನಜಾ ಮನೆಯಲ್ಲಿ ಇದ್ದಿದ್ದು 2 ಕೋಣೆ. ಒಂದರಲ್ಲಿ ವನಜಾ ಮಲಗುತ್ತಿದ್ದಳು, ಇನ್ನೊಂದರಲ್ಲಿ ಅವರು 3 ಜನ ಇರುತ್ತಾ ಇದ್ದರು. ರವಿಯವರ ಮನೆಗೆ ಹೋದಾಗ ವನಜಾ ಅವನನ್ನು ಅವಳ ಜೊತೆ ಮಲಗಲು ಇಳಿದಳು. ರಾತ್ರಿ ಊಟದ ನಂತರ ರವಿ ಅವನ ಅತ್ತೆಯ ಕೋಣೆಗೆ ಹೋಗಿ ಮಲಗಲು ಸ್ವಲ್ಪ ಹೊತ್ತು ಬಿಟ್ಟು ಬಂದ ವನಜಾ ಸೆರಗಲ್ಲಿ ಮುಖದ ಬೆವರು ಒರೆಸಿಕೊಳ್ಳುತ್ತಾ ಬಾಗಿಲು ಚಲಕ ಹಾಕಿ ರವಿ ಪಕ್ಕದ ಹಾಸಿಗೆಯಲ್ಲಿ ಮಲಗಿದಳು. ಏನೋ ರವಿ, ನಿದ್ದೆ ಬಂದಿಲ್ವಾ ಎಂದು ಮೊಬೈಲ್ ನೋಡುತ್ತಾ ಮಲಗಿದ್ದ ರವಿಯನ್ನು ಕೇಳಿದಳು ವನಜಾ. ಇಲ್ಲಾತೆ, ಇಷ್ಟು ಬೇಗ ಮಲಗಲ್ಲ ನಾನು ಎಂದು ಹೇಳಿದ ರವಿ, ಸರಿಯಾಯಿತು, ಲೈಟ್ ಆಫ್ ಮಾಡ್ತೀನಿ, ನಿನಗೆ ನಿದ್ದೆ ಬಂದ್ಮೇಲೆ ಮಲಿಕ್ಕೋ ಎಂದು ಸ್ವಿಚ್ ಆಫ್ ಮಾಡಿ ನಿದ್ದೆಗೆ ಜಾರಿದಳು. ರಾತ್ರಿ ಸುಮಾರು 2 ಗಂಟೆ ಸುಮಾರು. ಅಂಗಾತ ಮಲಗಿದ್ದ ವನಜಾಗೆ ಇದ್ದಕ್ಕಿಂದಂತೆ ಹೊಚ್ಚಿಕೊಂಡ ಬೆಡ್ಶೀಟ್ ಒಳಗೆ ಯಾರೋ ತೂರಿ ಕಾಲಿನಿಂದ ಮೇಲಕ್ಕೆ ಸೀರೆ ಮೇಲೆತ್ತಿ ತೊಡೆ ಮೇಲೆಲ್ಲ ನೆಕ್ತಾ ಶಾಟ ತುಂಬಿದ ತುಲ್ಲಿಗೆ ಬಾಯಿ ಆಗ್ತಂಗೆ ಆಗಿ ಹೇಗೇಗೋ ಆಗಿ ಗಾಬರಿಯೂ ಆಗಿ ಎಚ್ಚರಾಗಲು ಕಂಗು ಬಿಟ್ಟಿಸಿದ್ದರೆ ಬರೀ ಕತ್ತಲೆ ಇತ್ತು. ಆದರೆ ಅವಳ ಶಾಟದ ಕೂದಲನ್ನು ಯಾರೋ ಬಾಯಿಯಿಂದ ಕಚ್ಚಿ ಎಳೆಯುತ್ತಾ ಅವಳ ತುಲ್ಲು ಚೀಪುತ್ತಾ ಇರುವುದು ಅರ್ಥ ಆಗಲು ತನ್ನ ಕೈಯನ್ನು ಕೆಳಗೆ ಹಾಕಿ ಚೀಪುತ್ತಾ ಇದ್ದ ಮುಖವನ್ನು ಸವರಿದಾಗ ಅವಳಿಗೆ ಅರ್ಥವಾಗಿದ್ದು ಅವಳ ತಮ್ಮನ ಮಗ ರವಿ ಎಂದು. ಏ ರವಿ ಅಂದ್ಲು ಪಿಸು ಮಾತಿನಲ್ಲಿ. ತಟ್ಟನೆ ಅವಳ ತುಲ್ಲು ಚೀಪುವುದು ಬಿಟ್ಟು ಮೇಲೆ ಬಂದ ರವಿ ಅವಳ ತುಟಿಗೆ ತುಟಿ ಒತ್ತಿ ಮುತ್ತಿಟ್ಟನು. ಅವನ ತುಟಿಯಿಂದ ತಪ್ಪಿಸಿಕೊಂಡು ವನಜಾ, ಏ ಬೇಡ ರವಿ, ನಾನು ನಿನ್ನ ಅಮ್ಮನ ಸಮಾನ, ಬಿಡೋ ಅಂದ್ಲು ರವಿ ಕೈಯನ್ನು ದೂರ ತಳ್ಳುತ್ತಾ. ಏನಾಗಲ್ಲ ಅತ್ತೆ, ನಿನ್ನ ನೋಡಿದಲ್ಲಿಂದ ಇರೋಕ್ಕಾಗ್ತಿಲ್ಲ, ಇದೆಲ್ಲ ಕಾಮನ್ ಅಂದ ರವಿ ಸೀರೆ ಮೇಲೆಯೇ ಅವನ ಅತ್ತೆಯ ಮೊಲೆಯನ್ನು ಹಿಸುಕಲು ಶುರು ಮಾಡಿದ. ಏ ರವಿ, ಬೇಡ ರವಿ, ನಾನು ನಿನ್ನ ಅತ್ತೆ, ಬಿಡೋ ಎಂದು ಅವನನ್ನು ಪಕ್ಕಕ್ಕೆ ತಳ್ಳಿ ಲೈಟ್ ಹಾಕಲು ನೋಡಿದಳು ವನಜಾ. ಆದರೆ ಹಳ್ಳಿಯಾದ ಕಾರಣ ರಾತ್ರಿ ವೇಳೆ ಕರೆಂಟ್ ಇರುತ್ತಾ ಇರಲಿಲ್ಲ. ಹಾಗಾಗಿ ಕತ್ತಲೆ ಕೋಣೆಯಲ್ಲಿ ಅವಳಿಗೆ ಏನೂ ಕಾಣುತ್ತಾ ಇರಲಿಲ್ಲ. ಅಯ್ಯೋ ಅತ್ತೆ, ಬೇಡ ಅನ್ಬೇಡ ಪ್ಲೀಸ್ ಅಂದ ಕತ್ತಲೆಯಲ್ಲಿ ವನಜಾ ಕೈ ಹಿಡಿದು ಎಳೆದ ರವಿ ಕೆಳಗೆ ಕೈ ಹಾಕಿ ಅವಳ ಸೀರೆಯನ್ನು ಮೇಲೆತ್ತಿ ತುಲ್ಲನ್ನ ಅದುಮಿದನು. ಹಾಗೆ ಅವನ ಕೈಯಲ್ಲಿ ತನ್ನ ದಪ್ಪ ತುಣ್ಣಿಯನ್ನು ಕೊಟ್ಟನು. ಆಗ ಅವಳ ಮನಸ್ಸು ಕಂಟ್ರೋಲ್ ತಪ್ಪಿತು. ತುಣ್ಣಿ ದಪ್ಪವಾಗಿದ್ದುದು ಗಮನಿಸಿ ಆಶ್ಚರ್ಯಪಟ್ಟಳು. ರವಿ ತುಣ್ಣಿ ಹಿಡಿಯಲ್ಲಿ ಹಿಡಿಕೊಳ್ಳಕ್ಕಾಗದೇ ಇರುವಷ್ಟು ದಪ್ಪ ಇತ್ತು.
ಉಮ್ಮಾ ಅಂತ ಅವಳ ಕೆನ್ನೆ ಹಿಡಿದು ರವಿ ತುಟಿಗೆ ತುಟಿ ಒತ್ತಿ ಮುತ್ತಿಟ್ಟಾಗಂತೂ ಏನೋ ಒಂಥರ ಮಜಾ ಶುರುವಾಯಿತು ಅವಳಿಗೆ. ತನ್ನನ್ನು ತಾನು ಮರೆತು ತಮ್ಮನ ಮಗನ ದಪ್ಪ ತುಂಡಿಯನ್ನು ಕೈಯಲ್ಲಿ ಹಿಡಿದು ಆಡಿಸಲು ರವಿ ಗ್ರೀನ್ ಸಿಗ್ನಲ್ ಸಿಕ್ತು ಅಂದ್ಕೊಂಡು ಅವಳನ್ನು ಬಿಗ್ಗಿ ಹಪ್ಪಿ ಮುಖವೆಲ್ಲ ಮುದ್ದಾಡಿದನು. ಅತ್ತೆ ಪ್ಲೀಸ್ ಬ್ಲೌಸ್ ತೆಗೀರಿ, ಹಾಲ್ ಕುಡಿಬೇಕು ಅಂತ ಪಿಸುಪಿಸು ಅಂತ ರವಿ ಮಾತಾಡಲು ವನಜಾ ಅವನ ತುಣ್ಣಿ ಬಿಟ್ಟು ಅವಳ ಬ್ಲೌಸ್ ತೆಗೆದು ರವಿಗೆ ಮೊಲೆ ಕೊಟ್ಟಳು. ಉಮಾ ಉಮಾ ಅಂತ ಒಂದು ಮೊಲೆಯನ್ನು ಚೀಪುತ್ತಾ ಇನ್ನೊಂದು ಮೊಲೆಯನ್ನು ಹಿಸುಕುತ್ತಿದ್ದ. ಅವಳು ಅವನ ತುಣ್ಣಿ ಮತ್ತೆ ಹಿಡಿದುಕೊಳ್ಳಲು ರವಿ ತುಣ್ಣೆ ದಪ್ಪದಾಗಿತ್ತು, ಹಿಡಿ ತುಂಬ ಇತ್ತು. ಬೀಜಗಳನ್ನು ಸವರಿ ಸವರಿ ತುಣ್ಣೆಯನ್ನು ಜಟಕ ಮಾಡಲು. ಆಹಾ ಅತ್ತೇ ಅಂತ ಅವನು ಮೂಲುಗಿದಾಗಲು ಓ ಆ ಅಂತ ಅವನ ತುಣ್ಣಿ ಆಡಿಸ್ತಾ ಸಹಕರಿಸ್ತಿದ್ಲು ವನಜಾ. ಗಂಡ ಸತ್ತು ವರ್ಷಗಳೇ ಉರುಳಿದರೂ ಅವನ್ನ ಬಿಟ್ಟು ಇನ್ನೊಂದು ತುಣ್ಣಿ ಅವಳು ಹಿಡಿದಿರಲಿಲ್ಲ. ಅಲ್ಲದೆ ಇನ್ನೊಂದು ತುಣ್ಣಿ ಕೂಡ ಅವಳ ತುಲ್ಲಿಗೆ ಬಿಟ್ಟುಕೊಂಡವಳಲ್ಲ. ಅಷ್ಟು ಪತಿವ್ರತೆಯಾಗಿದ್ದ ಅವಳನ್ನು ಈಗ ಅವಳ ತಮ್ಮನ ಮಗ ರವಿ ಹಾಳು ಮಾಡಲು ಸಿದ್ಧವಾಗಿದ್ದ. ವನಜಾ ಕಾಮದಲ್ಲಿ ಮುಳುಗಿ ರವಿಯ ಇನ್ನೊಂದು ಕೈಯನ್ನು ತುಲಿನ ಮೇಲೆ ಬಿಟ್ಕೊಂಡ್ಲು. ಅವನು ತುಲ್ಲನ್ನು ರಬ್ ಮಾಡ್ತಾ ಮಾಡ್ತಾ ಬೆರಳನ್ನು ತೋರಿಸಿ ಫಿಂಗರಿಂಗ್ ಮಾಡತೊಡಗಿದ. ಆ ಅಂತ ಮೂಲುಗುತ್ತಿದ್ದಳೆ ವಿನಃ ಹೆಚ್ಚಾಗಿ ಶಬ್ದ ಬರದಂಗೆ ನೋಡ್ಕೊಂತಿದ್ಲು. ಪಕ್ಕದ ರೂಮಲ್ಲಿ ಅವಳ ಹೆಣ್ಣು ಮಕ್ಕಳು ಮಲಗಿರುವುದು ಅವಳ ಭಯಕ್ಕೆ ಕಾರಣ ಆಗಿತ್ತು. ಅತ್ತೆ ಏನು ನಿಮ್ ತುಲ್ಲು, ಮೊಲೆಗಳು ಅನ್ನುತ್ತವನು ತುಲ್ಲಿನೊಳಗೆ ಫಿಂಗರಿಂಗ್ ಮಾಡ್ತಿದ್ರೆ, ಮೊಲೆಯನ್ನ ಚೀಪ್ತಿದ್ರೆ ಶರೀರವೆಲ್ಲ ಜುಮ್ಮಂದೋಯ್ತು ವನಜಾಗೆ. ಅಷ್ಟು ವರುಷದಲ್ಲಿ ಅದೇ ಮೊದಲ ಬಾರಿಗೆ ಅವಳ ತುಲ್ಲು ರಸ ಸೋಕಿ ಅವಳ ಹೆಣ್ತನ ಮಾತ್ರ ಜಾಗೃತವಾಯಿತು. ಅವಳು ತಡ ಮಾಡದೆ ಅವನ ತುಣ್ಣಿ ಬಿಟ್ಟು ಅಂಗತ ಮಲಗಿ ಅವನನ್ನ ಕೈ ಹಿಡಿದು ಅವಳ ಮೇಲೆ ಎಳೆದುಕೊಂಡು ಅವನ ತುಣ್ಣೆಯನ್ನು ಹಿಂದೆ ಮುಂದೆ ಮಾಡ್ತಾ ತುಲ್ಲಿನ ತೂತಿಗೆ ಸರಿಪಡಿಸಿಕೊಂಡು ಚಿಕ್ಕದಾಗಿ ಹೊಡೆದು ಸಿಗ್ನಲ್ ಕೊಟ್ಲು. ರವಿ ಅವನ ತುಣ್ಣಿ ಒಳಗಿ ನೂಕಲು ರಸ ಸುರಿಸಿದ್ದ ಅವಳ ತುಲ್ಲು ತೇವ ಆಗಿ ಅವನ ತುಣ್ಣಿ ಸರ್ರನೆ ಅವಳ ಗರ್ಭ ಸೇರಿತ್ತು. ಗಂಡನ ನಂತರ ಅವಳ ತುಲ್ಲು ಇನ್ನೊಂದು ತುಣ್ಣಿ, ಅದರಲ್ಲಿ ತಮ್ಮನ ಮಗ ರವಿ ತುಣ್ಣಿ ಒಳಗೆ ತೆಗೆದುಕೊಂಡು ನಲಗಿತ್ತು. ರವಿ ಅವನ ಕರಿ ತುಣ್ಣಿಯಿಂದ ಅವನ ಅತ್ತೆಯನ್ನು ನಿಶಬ್ದವಾಗಿ ದೆಂಗಲು ಶುರು ಮಾಡಿದ. ಒಂದೆರಡು ಶಾಟ್ ಹೊಡೆದ ತಕ್ಷಣ ಸ್ಪೀಡ್ ಕೈಯಲು ಅವನ ದಪ್ಪದ ತುಣ್ಣೆ ಒಳಗೆ ಎಲ್ಲೋ ಟಚ್ಚಾಗಿ ಸುಖದ ಅಮಲು ಹೆಚ್ಚಾಗ್ತಾ ಬಂತು ವನಜಾಗೆ. ಅವಳು ಸೊಂಟವನ್ನು ಎತ್ತಿ ಎತ್ತಿ ತೊಡಲು ಶುರು ಮಾಡಿದ್ಲು. 30 ವರ್ಷ ವಯಸ್ಸಿನ ಅಂತರ ಸಂಬಂಧ ಎಲ್ಲ ಮರೆತು ವನಜಾ ತನ್ನ ತುಲ್ಲು ರವಿಗೆ ಕೈಯಲು ಕೊಟ್ಟಿದ್ದಳು. ಅಂತ ಹೊರಗೆ ಶಬ್ದ ಬರದಂಗೆ ಒಳಗೊಳಗೇ ಮುಳುಗಿದ್ದಳು. ಅವನು 2 ಕೈಗಳನ್ನು ವನಜಲ 2 ಪಕ್ಕದಲ್ಲಿ ಭೂಮಿಗೆ ಒತ್ತಿ ಹಿಡಿದು ಮಿಷಿನರಿ ಪೊಸಿಷನ್ನಲ್ಲಿ ಶತಾಬ್ದಿ ಎಕ್ಸ್‌ಪ್ರೆಸ್ ತರ ದೆಂಗ್ತಿದ್ದ. ಸುಮಾರು 20 ನಿಮಿಷ ಸ್ಪೀಡಾಗಿ ದೆಂಗಿ ಚಿಲ್ ಚಿಲ್ ಅಂತ ರಸ ಕಾರಿಸಿದಾಗಲಂತೂ ಅವಳು ಸ್ವರ್ಗಲೋಕದಲ್ಲಿದ್ದೆ ನೆನೆಸಿತು. ಕಾಲುಗಳಿಂದ ಅವನ ಸೊಂಟವನ್ನು ಬಿಗಿಸಿ ಹಾಗೆ ತಿಕಿಯನ್ನು ಅದುಮಿಕೊಂಡಳು. ಅವನು ಅವಳ ಮೇಲೆ ಮಲಗಿ ಕೊರಳಿಗೆ ಮುತ್ತಿಟ್ಟ, ಮೊಲೆಗಳಿಗೆ ಮುಖ ಉಜ್ಜಾಡಿತ ಖುಷಿಪಡ್ತಿದ್ದ. ಆಗ ಕಾಮದ ಹಸಿಲು ಕಮ್ಮಿಯಾಗಿ ವನಜಾ ವಾಸ್ತವಕ್ಕೆ ಬಂದು ರವಿಯನ್ನು ಪಕ್ಕಕ್ಕೆ ತಳ್ಳಿ ಎದ್ದು ಕತ್ತಲೆಯಲ್ಲಿ ಹೊರಹೋದಳು. ರಾತ್ರಿ ಅತ್ತೆಯ ತುಲ್ಲು ಕೇಯ್ದು ಆನಂದಿಸಿ ರವಿಯಲ್ಲೇ ರೂಮಲ್ಲಿ ಮಲಗಿರಲು ವನಜಾ ತುಲ್ಲು ತೊಳೆದುಕೊಂಡು ರೂಮ್ ಹೊರಗೆ ಮಲಗಿದಳು. ಮರುದಿನ ಎಂದಿನ ಹಾಗೆ ಮನೆಯಲ್ಲಿ ಇದ್ದ ವನಜಾ ಹೆಣ್ಣು ಮಕ್ಕಳು ಎದ್ದು ಹೊರಗೆ ಬರಲು ಹಾಲಲ್ಲಿ ಮಲಗಿದ್ದ ತಮ್ಮನ ಅಮ್ಮ ನನ್ನು ಕಂಡು, ಅಮ್ಮ ಇಲ್ಯಾಕೆ ಮಲಗಿದೆಯಾ, ರೂಮಲ್ಲಿ ಮಲಗಿಲ್ವಾ ಅನ್ನಲು, ಅಯ್ಯೋ ಶಕೆ ಕಣ್ರೆ ಎಂದು ಸುಳ್ಳು ನುಡಿದಳು ವನಜಾ. ವನಜಾ ಮನದಲ್ಲಿ ಕಾಮದ ಛಾಪು ಮೂಡಿಸಿದ್ದ ರವಿ ಕತ್ತಲೆಯಲ್ಲಿ ಅವನ ಕರಿ ದಪ್ಪ ತುಣ್ಣಿ ಸ್ಪರ್ಶ ಅನುಭವಿಸಿ ಆ ವಯಸ್ಸಿನಲ್ಲಿ ಅವಳ ಹೆಣ್ತನ ಎಬ್ಬಿಸಿತ್ತು. ಹಾಗಾಗಿ ಅವಳು ತನ್ನ ಒಳಗೆ ನಡೆದ ವಿಷಯ ಮುಚ್ಚಿಡಲು ನೋಡಿದಳು. ಎಲ್ಲರೂ ಅವರವರ ಕೆಲಸದಲ್ಲಿ ತೊಡಗಿರುವ ವೇಳೆ ರವಿ ಏನೂ ಆಗದವನ ಹಾಗೆ ಎದ್ದು ಹೊರಗೆ ಬರಲು ಜ್ಯೋತಿ ಅವನಿಗೆ ಮುಖ ತೊಳೆದು ಬಾ, ಟೀ ಕೊಡವೆ ಎಂದು ಹೇಳಿದಳು. ಸರಿಯಕ್ಕೆ ಎಂದು ಸೀದಾ ಬಾತ್ರೂಮ್ ಹಾದಿ ಹಿಡಿದಾಗ ಬಾತ್ರೂಮ್ ಪಕ್ಕದಲ್ಲಿ ಇದ್ದ ಹಂಡೆ ಒಲೆಗೆ ಕಟ್ಟಿಗೆ ಹಾಕುತ್ತಾ ಬೆಂಕಿ ಊದುತ್ತಾ ಕೂಟಿದ್ದಳು ವನಜಾ. ರವಿಯನ್ನು ನೋಡಿ ಏನೋ ಈಗ ಕಣ್ಬಿಟ್ಟ ಎಂದು ಒಂಥರ ಕೇಳಿದಳು ವನಜಾ. ಬೇಕು ಅಂತಲೇ. ಆಗ ರವಿ ಹ್ಞೂ ಅತ್ತೆ, ಸ್ವಲ್ಪ ಹಾಗೇ ನಿದ್ದೆ ಎಂದು ತಲೆ ತುರಿಸಿಕೊಂಡು ಬಾತ್ರೂಮ್ ಒಳಗೆ ಸೇರಿದ. ಆಗ ವನಜಾ ಸುತ್ತಮುತ್ತ ಯಾರು ಇರದನ್ನು ನೋಡಿ ಎದ್ದು ರವಿ ಹಿಂದೆ ಬಾತ್ರೂಮ್ ಸೇರಿದ್ಲು. ಬಾಗಿಲು ಚಿಲಕ ಹಾಕಿ ಅವನ ಹತ್ತಿರ ಹೋಗಿ ಏನೋ
ಪಾಪ ಅಳಿಯ ಅಂತ ಸಲಿಗೆ ಕೊಟ್ರೆ ನನ್ನ ತೂತಿಗೆ ಗೂಟ ಇಡುವಷ್ಟು ದೊಡ್ಡಾಗಿದೆಯಾ ನೀನು ಎಂದು ಅವನ ಎದೆ ಮೇಲೆ ಕೈ ಇಟ್ಟಾಗ ರವಿ ಅವಳ ಕೈ ಹಿಡಿದು ಅವನ ಕಡೆ ಎಳೆದು ಸೊಂಟಕ್ಕೆ ಕೈ ಸುತ್ತಿ ಹೇಗಿತ್ತು ಅತ್ತೆ, ಮಜಾ ಬಂತಾ, ಇನ್ನೊಂದ್ಸರಿ ಮಾಡ್ಲಾ ಹೇಳಿ ಎಂದು ಅವಳ ರವಿಕೆ ಮೇಲೆ ಮೊಲೆ ಹಿಸುಕಲು ಮತ್ತಿನ್ಯಾಕೆ ಬಂದೆ ಅನ್ಕೊಂಡೆ ನೀನು ಎಂದು ಅವಳ ಸೇರುಗು ಜಾರಿಸಿ ಅಲ್ಲೇ ಕಟ್ಟ ಮೇಲೆ ಹತ್ತಿ ಕುಳಿತು ಸೀರೆ ಮೇಲೆತ್ತಿ ತುಲ್ಲು ತೋರಿಸುತ್ತಾ ಕಾಲು ಅಗಲಿಸಿ, ಏಯ್ ಬೇಗ ಬಾರೋ, ಬೇಗ ಬಾ ಮಾಡು, ಯಾರಾದ್ರೂ ಬಂದ್ಬಿಟ್ಟಾರೋ ಎಂದು ವನಜಾ ಹೇಳಲು ರವಿ ಚಡ್ಡಿಯಿಂದ ತುಣ್ಣಿ ಹೊರಗೆ ತೆಗೆದು ಅವನ ಅತ್ತೆ ತುಳ್ಳು ತೂತಿಗೆ ಇಟ್ಟು, ಎಲ್ಲ ಅವರವ್ರ ಪಾಡಿಗೆ, ಅವ್ರು ಏನೋ ಕೆಲಸ ಮಾಡ್ತಿದಾರತ್ತೆ ಅನ್ನುತ್ತಾ ಅವಳ ತುಳ್ಳು ಒಳಗೆ ನುಗ್ಗಿಸಿ ನಿಂತುಕೊಂಡೇ ದೆಂಗಲು ಶುರು ಮಾಡಿದ. ವನಜಾ ಅವಳ ಕೈಯಿಂದ ರವಿ ಕೊರಳು ಸುತ್ತಿ, ಸ್ವಲ್ಪ ನಿಧಾನ ಕಣೋ ರವಿ, ಆಗ್ತಿಲ್ಲ ಕಣೋ, ನೋವು ಬರ್ತಿದೆ ಅಂತ ತುಳ್ಳನ್ನ ಮುಂದಕ್ಕೆ ನೂಗ್ತಿದ್ದಳು. ಕೆಲಸ ಮಾಡ್ತೀನತ್ತೆ ಇರು ಅಂತ ರವಿ ವನಜಾ ಅನ್ನು ತಬ್ಬಿ ಎತ್ತಿಕೊಂಡು ಉಯ್ಯಾಲೆ ಥರ ತೂಗಿಸ್ತಾ ದೆಂಗಲು ಶುರು ಮಾಡಿದ. ಪರವಾಗಿಲ್ವೇ, ರವಿ ಒಳ್ಳೆ ಶಕ್ತಿ ಇಟ್ಕೊಂಡಿದ್ಯಾ ಅಂತ ರವಿ ಕೊರುಳಿಗೆ ಕೈಗಳನ್ನು ಸುತ್ತಿ ಕಾಲುಗಳಿಂದ ಅವನ ಸೊಂಟವನ್ನು ಬಿಗಿಸಿ ಝರ್ಕ್ ಕೊಡ್ತಿದ್ದಳು ವನಜಾ. ಆಹಾ, ಈ ಥರ ಸಾಕಾಗ್ತಿಲ್ಲ, ನೈಟ್ ಪೂರ್ತಿ ಕೇಯ್ಬೇಕು ನಿನ್ನ, ಬೇರೆ ಬೇರೆ ಟೈಪ್ನಲ್ಲಿ ದೆಂಗ್ಬೇಕು ಅಂತ ಆಸೆ ಅಂತ ರವಿ ಅವಳ ತಿಕವನ್ನು ಹಿಸ್ಕುತ್ತಾ ಅವಳ ತುಳ್ಳಿನಲ್ಲಿ ಬೆರಳಾಡಿಸ್ತಾ ಗೋಡೆಗೆ ಒರಗಿಸಿ ಕೈತಿದ್ದ. ಆಸೆ ನೋಡು, ನಾನೇನೋ ಹುಡುಗಿನ ರಾತ್ರಿಯೆಲ್ಲ ಕೇಯಿಸ್ಕೊಳ್ಳಕ್ಕೆ, ಏನೋ ತೀಟೆ ಕೆರ್ಸ್ಕೋಬೇಕಷ್ಟೇ ಅಂತ ಮೂತಿ ಮೇಲೆ ಒಂದು ಕುಟ್ಲು ರವಿಗೆ. ಹುಡುಗಿರಿಂಟ್ಲು ಜಾಸ್ತಿ ಅತ್ತೆ, ನಿಮಗೆ 50, ನನಗೆ 20, ಆದರೂ ನವೇ ಕಮ್ಮಿ ಆಗಿಲ್ಲ ನಿಮಗೆ, ನನ್ನ ಹತ್ರ ಕೈಸ್ಕೊಳ್ತಾ ಇದ್ದೀರಾ, ಪ್ಲೀಸ್ ಒಂದು ಫುಲ್ ನೈಟ್ ಅಷ್ಟೇ ಅಂತ ಅವಳ ತುಟಿಗೆ ತುಟಿ ಆನಿಸಿ ಮುದ್ದಾಡಿದ. ಅಯ್ಯೋ ಆಯ್ತಪ್ಪ ನೋಡೋಣ ಅಂತ ಅವಳ ಬ್ಲೌಸ್ ತೆಗೆದು ತನ್ನ ಮೆತ್ತಗಿದ್ದ ಮೊಲೆಯನ್ನು ಬಾಯಿಗೆ ತುರುಕಿದಳು. ಅಪ್ಚುಕ್ 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 ಅಂತ ಒಂದಾದ ಮೇಲೆ ಒಂದರಂತೆ ಮೊಲೆಗಳನ್ನು ಚಪ್ಪರಿಸಿ ಹಿಸುಗಿ ಹಿಸುಗಿ ಹಿಪ್ಪೆಕಾಯಿ ಮಾಡಿದ ರವಿ. ಸಾಕು ತೆಗಿ, ಆಗ್ತಿಲ್ಲ, ಬೇಗ ಮುಗಿಸ್ಬಿಡು, ನೋವಾಗ್ತಿದೆ ಅಂತ ಮುತ್ತು ಕೊಟ್ಲು. ಏನಿದೆ ಅತ್ತೆ ನಿಮ್ ತುಳ್ಳು, ತಿಂದಾಕ್ಬೇಕು ಅನ್ನಿಸ್ತಿದೆ ಅಂತ ರವಿ ಇನ್ನಷ್ಟು ಬಲವಾಗಿ ಏಟಿಕೊಟ್ಟ. ಏಯ್ ದೆಂಗು ಅಂದ್ರೆ ಏನೋ ಮಾಡ್ತಿದ್ದಾನೆ, ಬೇಗ ದೆಂಗು, ಹೋಗ್ಬೇಕು, ಇವಾಗಿವಾಗಲೇ ನನ್ನ ಹುಡುಕ್ತಿರ್ತಾರೆ ವನಜಾ ಕೊಸರಲು. ಪಚಕ್ 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 ಅಂತ ಒಂದು 30 ಶಾಟ್ ಹೊಡೆದು ಕಾರಿಸಿಬಿಟ್ಟ ರವಿ. ವನಜಾ ಬೇಗ ಬೇಗ ತುಳ್ಳು ಒರೆಸಿಕೊಂಡು ಸೀರೆ ಇಳಿಬಿಟ್ಟು ಹೊರಗೆ ನಡೆದಳು. ರವಿ ಅವನ ಮುಖ ತೊಳೆದು ನಾರ್ಮಲ್ ಆಗಿ ಏನೂ ಆಗದಂತೆ ಮನೆಯವರ ಜೊತೆ ದಿನ ಕಳೆದ. ಆ ದಿನ ರಾತ್ರಿ ಅತ್ತೆ ಅನ್ನುತ್ತಾ ಮಿಷನರಿ ಪೊಸಿಷನ್ನಲ್ಲಿ ರವಿ ವನಜಾ ತುಳ್ಳು ಕೆಯ್ಯುತ್ತಾ ಇರಲು ಅವನ ಕೆಳಗೆ ಬೆತ್ತಲೆ ಮಲಗಿ ಏನೋ ಯೋಚನೆಯಲ್ಲಿ ಮುಳುಗಿದ್ದಳು ವನಜಾ. ಅತ್ತೆ ಬೆತ್ತಲೆ ದೇಹದ ಮೇಲೆ ಮಲಗಿ ಅವನ ದೊಡ್ಡ ಗೂಟವನ್ನು ಅವಳ ತುಳ್ಳಿಗೆ ಹಾಕಿ ಕೆಯ್ಯುತ್ತಾ ಇದ್ದ ರವಿಗೆ ಸ್ವರ್ಗಧರೆಗೆ ಬಂದ ಹಾಗೆಯಾಗಿತ್ತು. ಅವನು ಜೋರಾಗಿ ಕೆಯ್ಯುತ್ತಾ ಇದ್ದರೂ ಕೂಡ ಅವನ ಅತ್ತೆ ಸುಮ್ಮನೆ ಮಲಗಿರುವುದು ಅವನ ಆಶ್ಚರ್ಯ ಎನಿಸಿತ್ತು. ಅತ್ತೆ ಏನಾಯಿತು, ಯಾಕೆ ಬೇಜಾರಲ್ಲಿದ್ದೀಯಾ ಎನ್ನುತ್ತಾ ಅವಳ ಮೊಲೆಗೆ ಬಾಯಿ ಹಾಕಿ ಚಪ್ಪರಿಸುತ್ತಾ ಇದ್ದ ರವಿ. ಹಾಗೇನಿಲ್ಲ ಕಣೋ, ನೀನ್ ಮಾಡು, ಮಲಗು, ನಿದ್ದೆ ಬರ್ತಾ ಇದೆ ಅಂದಳು. ಹೇಳಿ ಅತ್ತೆ ಪ್ಲೀಸ್ ಪ್ಲೀಸ್ ಅನ್ನುತ್ತಾ ಇನ್ನೂ ಬಲವಾಗಿ ಏಟು ಕೊಡಲು ವನಜಾ ನಿಧಾನ ಅನ್ನುತ್ತಾ ಅವನ ಸೊಂಟಕ್ಕೆ ಕೈ ಹಾಕಿ ಅವಳ ಮೇಲೆ ಎಳೆದುಕೊಂಡು ಕಾಲೆತ್ತಿ ಸಹಕರಿಸಿದಳು. ಏನಿಲ್ಲ ರವಿ, ನಿನ್ನ ಅಕ್ಕಂದಿರು ಮದುವೆ ಆಗಿ ವರ್ಷ ಆದರೂ ಬಸುರಿ ಆಗಿಲ್ಲ ಅಂತ ಮನೆಯಿಂದ ಆಚೆ ಹಾಕಿದ್ದಾರೆ. ಈಗ ಅವರು ವಾಪಸ್ ಮನೆಗೆ ಹೋಗ್ಲೂ ಮಕ್ಕಳಾದ್ರೆ ಅಷ್ಟೇ, ಆದ್ರೆ ಅವ್ರ ಗಂಡಂದಿರು ಇಲ್ಲಿಗೆ ಬರೋದೇ ಅಪರೂಪ, ಬಂದ್ರೂ ಅಷ್ಟು ಕಷ್ಟೇ ಅಂದಳು ವನಜಾ ಬೇಜಾರಲ್ಲಿ. ಆಗ ಅಯ್ಯೋ ಹೌದಾ, ಅದ್ಕೆ 3 ಜನ ಮನೆಯಲ್ಲಿರೋದಾ ಎನ್ನುತ್ತಾ ಅವನ ಕೆನ್ನೆ ನೆಕ್ಕಿದ್ದ ರವಿ. ಅಂದು ಬೇಜಾರಲ್ಲಿ ಹೇಳಿದಳು ವನಜಾ. ಅಯ್ಯೋ ಅದ್ಕೇನಂಟೆ ಅತ್ತೆ, ನಾನಿಲ್ವಾ, ನೀನ್ ಕೇಯ್ದಾಗೆ ಅವ್ರನ್ನೂ ಕೇಯ್ದೆ ಅಂದ್ರೆ ಮಕ್ಕಳಾಗುತ್ತೆ ನೋಡಿ ಎನ್ನಲು ವನಜಾ ಸುಮ್ನಿರೋ ಸಾಕು, ವಯಸ್ಸಿಗೆ ಮೀರಿ ಮಾತಾಡಬೇಡ, ನಂಗೆ ತೆವಳಂತ ನನ್ನ ಮಕ್ಕಳು ಹಾಗಲ್ಲ, ಮುಚ್ಕೊಂಡು ಕೇಯ್ದು ಮಕ್ಕೋ ಅಂದಳು ವನಜಾ ಕೋಪದಲ್ಲಿ. ಸರಿಯೆನ್ನುತ್ತ ರವಿ ಅವಳ ತುಳ್ಳು ಜೋರಾಗಿ ಕೇಯ್ತಾ ಕೇಯ್ತಾ ತುಳ್ಳು ಒಲಗಿ ರಸ ಕಾರಿಕೊಂಡು ಮಲಗಿದ. ರಾತ್ರಿ ರವಿ ಕೇಯ್ದು ಅವನ ಪಾಡಿಗೆ ಅವನು ಹೊರಳಿ ಪಕ್ಕದಲ್ಲಿ ಮಲಗಿದ್ದ. ಆದರೆ ವನಜಾಗೆ ಇನ್ನೂ ನಿದ್ದೆ ಬಂದಿರಲಿಲ್ಲ. ಕಾರಣ ರವಿ ಕಾಮದ ರಸ ಅವಳ ತುಳ್ಳು ತುಂಬ ಜಿನುಗುತ್ತಿತ್ತು ಹಾಗೂ ಅವನು ಹೇಳಿದ ಮಾತು ತಲೆ ಕೆಡಿಸಿತು. ಅವಳು ಏನೇನೋ ಯೋಚಿಸಿ ಕೊನೆಗೆ ತನ್ನ 3 ಜನ ಹೆಣ್ಣು ಮಕ್ಕಳನ್ನು ರವಿ ಹತ್ತಿರ ಬಸುರಿ ಮಾಡಿದರೆ ತೊಂದರೆ ಆಗಲ್ಲ, ರವಿ ನಮ್ಮವನಲ್ವಾ ಎಂದುಕೊಂಡು ಕೊನೆ ನಿರ್ಧಾರ ಮಾಡೇ ಬಿಟ್ಲು. ಮರುದಿನ ಬೆಳಗ್ಗೆ ಎಂದಿನ ಹಾಗೆ ಎದ್ದ
3 ಜನ ಹೆಣ್ಣುಮಕ್ಕಳು ಅವರ ಕೆಲಸದಲ್ಲಿ ತೊಡಗಿರುವ ವೇಳೆ ರೂಮಿಂದ ಹೊರಗೆ ಬಂದ ವನಜ ಅಡುಗೆ ಮನೆಗೆ ಹೋಗಿ ನಿಂತು, ಹೇ ಬಂದ್ರೆ ನೀವು 3 ಜನ ಇಲ್ಲಿ ಎಂದು ಕೂಗಿದಳು. ತಾಯಿಯ ಮಾತು ಕೇಳಿ ಜ್ಯೋತಿ, ಪ್ರೇಮಾಲತಾ ಒಳಗೆ ಬಂದು ಅಡುಗೆ ಮನೆಯಲ್ಲಿ ಅವಳ ಮುಂದೆ ನಿಂತು, ಹೇಳಮ್ಮ, ಏನು ವಿಷಯ ಎಂದು ಕೇಳಿದರು. ನಿಮ್ಮ 3 ಜನ ಮದುವೆಯಾಗಿ ಎಷ್ಟು ವರುಷ ಆಯ್ತು ಹೇಳಿ ಬೇಗ ಬೇಗ ಎಂದಳು ವನಜ. ಆಗ ಅವರು 3 ಜನ ಮದುವೆಯಾಗಿ ಎಷ್ಟು ವರುಷ ತುಂಬಿದೆ ಎಂದು ಹೇಳಲು, ನಿಮಗಿಂತ ಕಡಿಮೆ ವಯಸ್ಸಲ್ಲಿ ನಿಮ್ಮ 3 ಜನನೂ ನಿಮ್ಮಪ್ಪ ನನ್ನ ಕೈಗೆ ಕೊಟ್ಟಿದ್ದು ಕಣ್ರೆ. ನೀವು ನೋಡಿದ್ರೆ 30 ದಾಟಿದ್ರೂ ಮಕ್ಕಳು ಆಗಿಲ್ಲ. ನಿಮ್ಮ ಗಂಡದಿರು ಮನವೊಲಿಸಿ ಮಕ್ಕಳು ಮಾಡ್ಕೊಳ್ಳೋ ಯೋಚನೆ ಇಲ್ವಾ ನಿಮ್ಮ ಮೂವರಿಗೆ ಎಂದು ಕೇಳಿದಳು. ಅಯ್ಯೋ ಅಮ್ಮ, ಯಾಕೆ ಹೀಗೆ ಹೇಳ್ತಾ ಇದೀಯಾ? ಅವ್ರು ನಮ್ಮ ಜೊತೆ ಸೇರಲ್ಲ ಅಂದ್ರೆ ನಾವೇನು ಮಾಡೋದು ಈಗ? ನಾವೇನು ನಿನಗೆ ಭಾರ ಆಗಿದ್ದೀವಾ ಅಂದಳು ಜ್ಯೋತಿ. ಅಯ್ಯೋ ಭಾರ ಏನಿಲ್ಲ, ಊರಲ್ಲಿ 4 ಜನ 4 ಥರ ಹೇಳ್ತಾರೆ. ಬಂಜೆ ಅನ್ಸ್ಕೊಂಡು ಬದುಕೋಕ್ಕಾಗುತ್ತಾ? ಅದಕ್ಕೆ ನೀವು 3 ಜನ ನಾನು ಹೇಳಿದ್ದ ಹಾಗೆ ಮಾಡ್ತೀರಾ ಹೇಳಿ ಅಂದಳು ವನಜ. ಅದರಂತೆ, ಹ್ಞೂ ಅಮ್ಮ, ನೀನು ಹೇಳಿದ ಹಾಗೆ ಆಗ್ಲಿ, ಏನು ಹೇಳಿದ್ರೂ ಮಾಡ್ತೀವಿ ಅಂತ ಹೇಳಿದಾಗ ತಾಯಿಯಾಗಿ ನಾನೀ ಮಾತು ಹೇಳ್ಬಾರ್ದು, ಆದ್ರೆ ಹೇಳ್ತಾ ಇದ್ದೀನಿ, ಇವತ್ತು ರಾತ್ರಿ ನಿಮ್ಮ ಮೂವರಿಗೂ ಪ್ರಸ್ಥಶಾಸ್ತ್ರ ಮಾಡ್ತೀನಿ, ರೆಡಿಯಾಗಿ ಅಂದಾಳು ವನಜ. ಅದಕ್ಕೆ 3 ಜನ ಒಟ್ಟಿಗೆ, ಏನ್ ಹೇಳ್ತಾ ಇದೀಯಾ ಅಮ್ಮ? ಪ್ರಸ್ಥಾಂತೀಯ? ಅದು ಇವತ್ತು ರಾತ್ರಿ. ನಮ್ ಮದುವೆಯಾದ ದಿನವೇ ಎಲ್ಲ ಮುಗಿದಿದೆ, ಈಗ ಅವರೆಲ್ಲಿ ಬರ್ತಾರೆ ಇಲ್ಲಿ ಎನ್ನಲು ವನಜ, ನಿಮ್ ಗಂಡದಿರು ಜೊತೆ ಅಲ್ರೇ, ನಮ್ ರವಿ ಜೊತೆ ಎಂದು ಹೊರಟೆ ಹೋದಳು ವನಜ. ತಾಯಿಯ ಮಾತು ಕೇಳಿ ಶಾಕ್ ಆದ 3 ಜನವೂ ವನಜ ಹಿಂದೆ ಹೋಗಿ ಅವಳು ಮುಂದೆ ಅಡ್ಡ ನಿಂತು, ಅಮ್ಮ, ನಿನ್ಗೇನಾದ್ರೂ ತಲೆ ಕೆಟ್ಟಿದೆಯಾ? ರವಿ ಜೊತೆ ಪ್ರಸ್ಥಾನ? ಅವನು ವಯಸ್ಸು ಏನು? ಅದೂ ಅಲ್ಲದೆ ನಮ್ ಜೊತೆ ಇದು ನೀನ್ ಹೇಳ್ತಾ ಇರೋದಾ ಎಂದು ಕೇಳಿದರು ಒಟ್ಟಿಗೆ. ಹ್ಞೂ, ನಾನೇ ಹೇಳ್ತಾ ಇರೋದು. ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಹೇಳ್ತಾ ಇದ್ದೀನಿ, ಸರಿನಾ? ನಂಗೆ ನೀವು ಬಂಜೆ ಆಗೋದಿಷ್ಟ ಇಲ್ಲ. ಅವನತ್ರ ಮಾಡಿಸ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳಲು ತೊಂದರೆ ಏನು? ತೊಂದರೆ ಆಗಲ್ಲ. ಅವನು ನಮ್ಮ ರಕ್ತನೇ, ಆಯ್ತಾ ಎಂದು ಕಡ್ಡಿ ಮುರಿದು ಹಾಗೆ ಹೇಳಲು 3 ಮೂಕರಾದರು. ಎಂದಿನ ಹಾಗೆ ಆ ದಿನ ಇರಲಿಲ್ಲ. ರವಿ ಅವನ ಪಾಡಿಗೆ ಅವನಿದ್ದ. ಅವನಿಗೆ ವನಜಾ ನಿರ್ಧಾರ ಗೊತ್ತಿರಲಿಲ್ಲ. ಆದರೆ 3 ಜನ ಹೆಣ್ಣು ಮಕ್ಕಳು ಒಟ್ಟಿಗೆ ತಮ್ಮ ತಮ್ಮಲ್ಲೇ ಮಾತಾಡಿಕೊಳ್ಳುತ್ತಾ, ಏನಿದು ಅಮ್ಮ, ಹೀಗೆ ಹೇಳ್ತಾ ಇದ್ದಾಳೆ? ಅವನ ಜೊತೆ ಹೆಂಗ್ರೆ? ನಾನಂತೂ ಒಪ್ಪಲ್ಲ ಅಂದಳು ಜ್ಯೋತಿ. ಆಗ ಲತಾ, ನಾನು ಅಷ್ಟೇ ಅಕ್ಕ, ಬೇಡ ಅಂತೀನಿ. ಪ್ರೇಮ ಕೂಡ, ಹ್ಞೂ, ಛೀ, ಅವನ ಜೊತೆ ಮುಜುಗರಾಗತ್ತೆ ಎಂದಳು. ಆದರೆ ರಾತ್ರಿ ವೇಳೆ ವನಜ ಅವಳ ರೂಮ್ನಲ್ಲಿ ಹಾಸಿಗೆಯೆಲ್ಲ ರೆಡಿ ಮಾಡಿ, ಮಲ್ಲಿಗೆಯನ್ನು ಬೆಡ್ ಮೇಲೆ ಹಾಕಿ, ರೂಮಲ್ಲಿ ಊದ್ಬತ್ತಿ ಹಚ್ಚಿ, ಪ್ರಸ್ತದ ಕೋಣೆ ಹಾಗೆ ತಯಾರಿ ಮಾಡಿದಳು. ಆಗ ರವಿ ರೂಮ್ ಒಳಗೆ ಬಂದು, ಅತ್ತೆ, ಏನ್ ಮಾಡ್ತಾ ಇದೀಯಾ ಎನ್ನಲು ರವಿ, ಇವತ್ತು ನಿನಗೆ ನನ್ನ 3 ಹೆಣ್ಣು ಮಕ್ಕಳ ಜೊತೆ ಪ್ರಸ್ಥಶಾಸ್ತ್ರ, ರೆಡಿಯಾಗಿ ಬಾ, ನನ್ನ 3 ಹೆಣ್ಣು ಮಕ್ಕಳ ಕೈಗೆ ಮಗು ಕೊಡು ಎಂದು ಹೇಳಿದಳು. ಅತ್ತೆಯ ಮಾತು ಕೇಳಿ ಖುಷಿಯಾದ ರವಿ ಅಲ್ಲಿಂದ ಸೀದಾ ಹೊರಟು ಬಾತ್ರೂಮ್ ಸೇರಿ ಸ್ನಾನ ಮಾಡಲು ಶುರು ಮಾಡಿದ. ರೂಮ್ ಸಿಂಗಾರ ಮಾಡಿ ಹೊರಗೆ ಬಂದ ವನಜ ಅವಳ 3 ಮಕ್ಕಳು ಇನ್ನೂ ಹಾಗೇ ಕೂತಿದ್ದು ನೋಡಿ, ಹೇ, ಹೇಳಿದ್ದು ಅರ್ಥ ಆಗಿಲ್ವಾ? ಎದ್ದೋಗಿ ರೆಡಿಯಾಗಿ ಎಂದು ಕೂಗಿ ಅಡುಗೆ ಮನೆಗೆ ಹೋದಾಗ ವಿಧಿಯಿಲ್ಲದೆ ಅವಳ ರೂಮ್ ಸೇರಿ ಸೀರೆ ಉಟ್ಟು ಮಲ್ಲಿಗೆ ಹೂ ಮುಡಿದು ರೆಡಿಯಾದರು. ಅಷ್ಟು ಹೊತ್ತಿಗೆ ರವಿ ಕೂಡ ರೆಡಿಯಾಗಿ ರೂಮ್ ಸೇರಿ ತನ್ನ ಅತ್ತೆ ಮಕ್ಕಳ ಹಾದಿ ಕಾಯ್ತಾ ಇದ್ದ. ವನಜ ತನ್ನ ಮಕ್ಕಳ ರೂಮಿಗೆ ಹೋಗಿ ಅವರು ತಯಾರಾಗೋದು ನೋಡಿ, ನೋಡ್ರಿ, ನಿಮ್ಗೆ ಅನುಭವ ಇದೆ, ಆದ್ರ ಮಕ್ಕಳಿಲ್ಲ. ಈಗ ಅವನ ಜೊತೆ ಕಾಮಸುಖ ಪಡೆದು ಅವನು ಹೇಳಿದ ಹಾಗೆ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಾನೇನ್ ಮಾಡ್ತೀನಿ ನಂಗೊತ್ತಿಲ್ಲ ಎಂದು ಗದರಿದಳು ವನಜ. ತಾಯಿಯ ಮಾತಿಗೆ ಬೆಚ್ಚಿಬಿದ್ದ 3 ಸೋತು ಹೋದರು. ಸ್ವಲ್ಪ ಸಮಯ ಬಿಟ್ಟು ವನಜ ಕೈಯಲ್ಲಿ ಹಾಲು ತಂದು ಜ್ಯೋತಿ ಕೈಯಲ್ಲಿ ಕೊಟ್ಟು, ತಗೋ, ಮೊದಲು ನೀನೇ, ದೊಡ್ಡೋಲು ಹೋಗು ಅವನ ರೂಮಿಗೆ, ಇವರು ಆಮೇಲೆ ಹೋಗ್ತಾರೆ ಎಂದೋಳನ್ನು ಕರೆದುಕೊಂಡು ಹೋಗಿ ರವಿ ರೂಮ್ ಹತ್ತಿರ ಬಿಟ್ಟು ಬರಲು ಜ್ಯೋತಿ ಮೆಲ್ಲನೆ ಬಾಗಿಲು ತಳ್ಳಿದಾಗ ಹಾಸಿಗೆಯ ಮೇಲೆ ರವಿ ಮಲಗಿದ್ದು ನೋಡಿ ಮುಜುಗರ ಅಲ್ಲಿ ಬಾಗಿಲು ಎಳೆದು ಹಿಂದೆ ತಿರುಗಲು
ಅವಳ ಅಮ್ಮ ಅಲ್ಲೇ ನಿಂತು ಕಣ್ಮಲ್ಲೆ ಒಳಹೋಗುವಂತೆ ಗದರಿದಳು. ವಿಧಿಯಿಲ್ಲದೆ ಜ್ಯೋತಿ ಬಾಗಿಲು ತೆರೆದು ಒಳಗೋಗಿ ಬಾಗಿಲು ಹಾಕಿದ ತಕ್ಷಣ ರವಿ ಎದ್ದು ಬಂದು ಅವಳನ್ನು ಹಿಂದೆಯಿಂದ ಬಿಗಿದಪ್ಪಿ ಮುದ್ದಾಡಿದನು. ರಜನಿ, ಅಯ್ಯೋ ಬಿಡು ರವಿ, ತಪ್ಪು ಇದು, ಬೇಡ ಕಣೋ, ಅಮ್ಮ ಹೇಳಿದ್ಲು ಅಂತ ಬಂದೆ ಕಣೋ, ಪ್ಲೀಸ್ ಬಿಡೋ, ಸ್ವಲ್ಪ ಹೊತ್ತು ಬಿಟ್ಟು ಹೊರಗೆ ಹೋಗ್ತೀನಿ ಕಣೋ ಅಂದಳು ಜ್ಯೋತಿ ಕೊಸಾರುತ್ತಾ. ಆಗ ರವಿ, ಅವೆಲ್ಲ ಆಗಲ್ಲ, ಅತ್ತಿಗೆ ಪ್ರಾಮಿಸ್ ಮಾಡಿದೀನಿ, ನಿಮ್ಮೂವರನ್ನು ಬಸಿರು ಮಾಡ್ತೀನಿ ಅಂತ ಅವಳ ಸೆರಗಿಗೆ ಕೈ ಹಾಕಿ ಜಾರಿಸಿಬಿಟ್ಟ. ಜ್ಯೋತಿ ಮೊಲೆಗಳು ಅವಳ ಬ್ಲೌಸ್ ಒಳಗೆ ಬಿಗಿಯಾಗಿ ಬಂಧಿಸಿವೆ ಎಂದು ಅವನ ಕೈ ಅವಳ ರವಿಕೆ ಮೇಲೆ ಹಾಕಿ ಹಿಸುಕುತ್ತಾ ಅವಳನ್ನು ಎತ್ತಿಕೊಂಡು ಮಂಚದ ಮೇಲೆ ಹಾಕಿ ಅವಳ ಮೇಲೆ ಬಂದು ಮುದ್ದಾಡಿದ. ಅಯ್ಯೋ ರವಿ, ಬಿಡು ಮಾರ್ರಾಯನನ್ನ, ತಪ್ಪು ಕಣೋ, ಪ್ಲೀಸ್ ಬಿಡು ಎಂದು ಎಷ್ಟು ಕೊಸಾರಿದಳು. ರವಿ ಬಿಡಲೇ ಇಲ್ಲ. ರವಿ ಮೇಲೆ ಬಂದು ಅವಳ ತುಟಿಗೆ ತುಟಿ ಸೇರಿಸಿ ಕಿಸ್ ಕೊಡಲು ಶುರು ಮಾಡಿದ. ಅವನ ನಾಲಿಗೆಯನ್ನು ಅವಳ ಬಾಯಿಯೊಳಗೆ ತೂರಿಸಿ ಚೀಪುತ್ತಾ ಅವಳನ್ನು ಕಾಮಕ್ಕೆ ಪ್ರೇರೇಪಿಸುತ್ತಿರಲು ಅವನ ತುಟಿಯಾಟಕ್ಕೆ ಜ್ಯೋತಿ ಕೂಡ ಕಾಮಕ್ಕೆ ಶರಣಾಗಿ ಅವನನ್ನು ತಬ್ಬಿ ಬೆನ್ನು ಸವರುತ್ತಾ ಸ್ವಲ್ಪ ಹೊತ್ತು ಅವನಿಗೆ ಚೀಪಲು ತನ್ನ ನಾಲಿಗೆಯನ್ನು ಒಳಕ್ಕೆ ನೂಕ್ತಿದ್ಲು. ರವಿ ನಂತರ ಅವಳ ತುಟಿ ಬಿಟ್ಟು ಹಣೆಗೂ ಕಣ್ಣಿಗೂ ಮುತ್ತಿಟ್ಟ. ತಾನೇನು ಕಮ್ಮಿ ಇಲ್ಲವೆಂಬಂತೆ ಅವನ ಕೊರಳ ಸುತ್ತ ಮುದ್ದಾಡಿದಳು. ಜ್ಯೋತಿ, ಅಕ್ಕ ತಟ್ಕೊಳ್ಳಲಿಕ್ಕಾಗ್ತಿಲ್ಲ, ಒಂದ್ಸಲ ಮಾಡ್ಬಿಡ್ತೀನಿ ಅಂತ ಜ್ಯೋತಿ ಸೀರೆನ ಮೇಲಕ್ಕೆತ್ತಿ ಪ್ಯಾಂಟಿನ ಕೆಳಗೆಳೆದು ಟುಣ್ಣೆ ಅವಳ ತುಲ್ಲಿಗೆ ತೂರಿಸಿಬಿಟ್ಟ ರವಿ. ಅಬ್ಬಾ ನಿದರ್ನ ರವಿ, ನೋವುತ್ತಿದೆ, ದೊಡ್ಡದಿದೆ ನಿಂದು, ಅಂತ ಅಂದಳಾದರೂ ತುಲ್ಲುನ ಚೆನ್ನಾಗಿ ಎತ್ತಿಕೊಟ್ಟಿದಳು. ಏಯ್ ಅಕ್ಕ, ನಿನ್ನ ತುಲ್ಲಿಗೆ ಆಗ್ಲೇ ತೆವಲು ಶುರುವಾದಂಗಿದೆ ಅಂತ ನಗುನಗುತ್ತಾ ದೆಂಗೋಕಿ ಶುರು ಮಾಡ್ದ. ಆದರೆ ಮೌನವಾಗಿ ದೆಂಗಿಸ್ಕೊಳ್ತಿದ್ದಳು ಜ್ಯೋತಿ. ಪರವಾಗಿಲ್ಲ ಹೇಳು ಅಕ್ಕ, ಈ ಕಾಲದಲ್ಲಿ ಇದೆಲ್ಲ ಕಾಮನ್ ಅಂತ ಬಗ್ಗಿ ಕಣ್ಣಿನ ಮೇಲೆ ಮುತ್ತಿಟ್ಟ. ಹೂ ಕಣೋ, ಆಗ್ತಾ ಇದೆ, ನೀನ್ ಕೆಯ್ಯೋ ಪ್ಲೀಸ್ ಅಂತ ದೀನಧ್ವನಿಯಲ್ಲಿ ಹೇಳಿದಳು. ಅವನ ತಿಕ್ಕವನು ತನ್ನ ತದುಮ್ಕೊಂಟ. ಅಕ್ಕ, ಕೆಯ್ದು ನಿನ್ನ ಹೊಟ್ಟೆಲ್ ಮಗು ಏನೂ ಇಲ್ಲ ಅಂದರೆ ಹಾಗೇನೆ ಕೆಯ್ದು ನಿನ್ನ ಸುಖಪಡಿಸ್ತೀನಿ ಅಕ್ಕ ಅಂತ ಕೆನ್ನೆಯನ್ನು ಕಚ್ಚಿದ ರವಿ. ಆದರೂ ನಿನ್ನಂಥ ಬ್ಯೂಟಿನ ನೋಡಿಲ್ಲ, ಐ ಲವ್ ಯು ಅಕ್ಕ ಅಂತ ಕೆಯ್ಯುತ್ತಿದ್ದ ತುಣ್ಣಿ ಹೊರಗೆ ತೆಗೆದು ಅವಳ ಮೊಲೆ ಹತ್ತಿರ ಬಂದು ತುಣ್ಣಿಯನ ಜೋಟಿ ಬಾಯಿ ಹತ್ರ ಇಟ್ಟ. ಅಯ್ಯೋ ರವಿ, ಚೀ, ಇದೆಲ್ಲ ಅಭ್ಯಾಸ ಇಲ್ಲ ಕಣೋ, ಅಸಹ್ಯ, ಹಾಗೆ ಮಾಡು ಎಂದಳು ಜ್ಯೋತಿ. ಆಗ ರವಿ, ಅಕ್ಕ ಇವೆಲ್ಲ ಸೆಕ್ಸ್ ಪಾರ್ಟ್, ಪ್ಲೀಸ್ ಚೀಪು, ಮಜಾ ಬರುತ್ತೆ ಅಂತ ಅವಳ ಬಾಯಿಯಲ್ಲಿ ತುಣ್ಣಿ ತೂರಿಸಲು ಅವಳಿಗೆ ಅಸಹ್ಯವಾಗಿ ಒಕಲಿಗೆ ಬಂದರೂ ಅವನ ತುಣ್ಣಿ ಮುಂದೋಗಲು ನೆಕ್ಕುತ್ತಾ ಚೀಪುತ್ತಾ ಇದ್ದಳು. ಕ್ರಮೇಣ ರವಿ ಅವನ ತುಣ್ಣಿ ಪೂರ್ತಿ ಅವಳ ಬಾಯಿಯೊಳಗೆ ತಳ್ಳಲು ಅವಳ ಗಂಟಲಿಗೆ ಬಡಿದು ವಕ್ ವಕ್ ಎಂದು ಅವನ ತುಣ್ಣಿ ಹೊರಗೆ ತೆಗೆದು ಜೋರಾಗಿ ಕೆಮ್ಮಿ ಮತ್ತೆ ಅವನ ತುಣ್ಣಿ ಹಿಡಿದು ಚೀಪಲು ಶುರು ಮಾಡಿದಳು. ಆಗ ಅಕ್ಕ ಇರು ಅವಳ ಮೇಲಿಂದ ಎದ್ದು ಪಕ್ಕಕ್ಕೆ ಸರಿದು ಅವಳ ಕೈ ಹಿಡಿದು ಅವನ ಮೇಲೆ ಎಳೆದುಕೊಂಡ. ಹಾಗೆ ಅವಳನ್ನು ತಿರುಗಿಸಿ ಅವನ ತುಣ್ಣಿ ಕಡೆ ಮುಖ ಮಾಡಿ ಅವಳ ಸೀರೆ ಲಂಗ ಸೊಂಟದ ತನಕ ಎತ್ತಿ ಅವಳ ತುಲ್ಲು ಮೂಸಿದ. ಆಗ ಜ್ಯೋತಿ, ಅಯ್ಯೋ ರವಿ, ಏನಿದು ಈ ಥರ ಎನ್ನಲು, ನೀನು ನಂದು ಚೀಪು, ನಾನು ನಿಂದು ಚೀಪ್ತೀನಿ ಎಂದು ಅವಳ ತಿಕ್ಕ ಅಗಲಿಸಿ ಅವಳ ತೇವ ತುಲ್ಲು ಚೀಪಲು ಶುರು ಮಾಡಿದ. ಆಗ ಜ್ಯೋತಿ ಕೂಡ ಆಗ್ತಿಲ್ಲ ಬಿಡು ಎಂದಾಗ ಚಿರು ಕೆಳಗೆ ಕೈ ಹಾಕಿ ಜ್ಯೋತಿ ತಲೆ ಹಿಡಿದು ಅವನ ತುಣ್ಣಿ ಅವಳ ಬಾಯಿಗೆ ತೂರಿ ಕೈಯಲು ಶುರು ಮಾಡಿದ. ಇಬ್ಬರು 5 ನಿಮಿಷ ಒಬ್ಬರದಿನ್ನೊಬ್ಬರು ಚೀಪಿ ಚೀಪಿ ಚಪ್ಪರಿಸುತ್ತಾ ವಾ ಪಾ ಪಾ ಅಂತ ರವಿ ತುಣ್ಣಿಯನು ಐಸ್ ಕ್ರೀಮ್ ಥರ ಚೀಪ್ತಾ ತುಲ್ಲು ರವಿ ಚೀಪುವುದನ್ನು ಅನುಭವಿಸುತ್ತಾ ಇದ್ದಳು. ರವಿ ಅಂತ ಮುದ್ದಾಡಿ ಮುದ್ದಾಡಿ ನಾಲಿಗೆಯನ್ನು ಅವಳ ತುಲ್ಲು ಸೀಳಿನ ಮಧ್ಯೆ ಸೇರಿಸಿ ನಾಲಿಗೆಯಿಂದಲೇ ದೆಂಗಾಡಿದ. ಅವಳು ತುಣ್ಣಿಯನ್ನು ಚೀಪ್ತಾ ಚೀಪ್ತಾ ತಿಕ್ಕವನ್ನು ಮೇಲಕ್ಕೆ ಎತ್ತಿ ಎತ್ತಿ ಅವನ ಮುಖಕ್ಕೆ ಬಡಿತಾ ಇದ್ದಳು. ರವಿ ಅವನ ಕೈಬೆರಳು ಅವಳ ತಿಕ್ಕಕ್ಕೆ ಹಾಕಿ ನೂಕುತ್ತಾ ತುಲ್ಲಿನ ಒಳಗೆ ನಾಲಿಗೆ ಹಾಕ್ತಾ ಇದ್ರೆ ಜ್ಯೋತಿಗೆ ಏನೋ ಒಂಥರ ಗಂಡನ ಕೈನಿಂದ ಅಗಾಧದ ಸುಖ ಸಿಕ್ಕಿತ್ತು. ರವಿ ಅವಳ ಕುಂಡೆಗೆ ಕೈ ಹಾಕಿ ಮುಂದೆ ತಳ್ಳಲು ಜ್ಯೋತಿ ಮುಂದೆ ಬೋರಲ್ ಬಿದ್ದಳು. ರವಿ ಅವಳ ಸೊಂಟ ಹಿಡಿದು ಹಿಂದೆಯಿಂದ ಅವನ ದೊಡ್ಡ ಗೂಟವನ್ನು ಆಡಿಸುತ್ತಾ ಅವಳ ತುಲ್ಲಿನ ತೂತಿಗೆ ಇಟ್ಟು ಒಳಗೆ ಹಾಕಿ ಒಂದೇ ಸಲಕ್ಕೆ ಅವಳ ತುಲ್ಲು ಆಳಕ್ಕೆ ನುಗ್ಗಿಸಿಬಿಟ್ಟ. ಅಬ್ಬಾ, ಅಯ್ಯೋ, ಏಯ್ ನೋವ್ತಿದೆ, ಪ್ಲೀಸ್ ತೆಗೆದುಬಿಡು ರವಿ, ಆಗಲ್ಲ ಹೀಗೆ ಎಂದು ಕೂಗಿದಳು ಜ್ಯೋತಿ. ಸ್ವಲ್ಪ ಹೊತ್ತಷ್ಟೇ ಅಕ್ಕ, ಆಮೇಲೆ ನೀನೇ ಬೇಕು ಮಾಡು ಅಂತ ಕೇಳ್ಕೋತೀಯ ಗೊತ್ತಾ ಅಂತ ನಿಲ್ಲಿಸದೆ ತುಣ್ಣೆ ಪೂರ್ತಿ ತುರಿಸ್ದ. ಅವಳಿಗೆ ತುಲ್ಲು ತುಂಬ ರವಿ ತುಣ್ಣಿ ತುಂಬ್ದಂಗಿತ್ತು. ಹಾಗೆ ನಿಧಾನ ಕೇಯ್ತಾ ಕೇಯ್ತಾ ಸ್ಪೀಡ್ ಮಾಡಿದಾಗ ಯಾವುದೋ ಸುಖ ಅವಳಲ್ಲಿ ಆವರಿಸಿತ್ತು. ಸ್ವರ್ಗ ಕಾಣಿಸ್ತಾ ಇತ್ತು. ರವಿ, ಹಾಗೆ ಇನ್ನೂ ಸ್ಪೀಡ್ ಮಾಡು, ಅಂತ ಅವಳ ಕುಂಡೆಯನ್ನು ಹಿಂದಕ್ಕೆ ತಳ್ತಿಳಳು. 30-40 ಶಾಟ್ ಹೊಡೆದ ಮೇಲೆ
ತುಣ್ಣೆ ಬಿರುಸಾಗಿ ಚಿಳ್ ಚಿಳ್ ಅಂತ ರವಿ ಅವಳ ತುಲ್ಲೊಳಗೆ ರಸ ಸುರಿಸಿದ. ಆಗ ಜ್ಯೋತಿ, ಅಯ್ಯೋ ರವಿ, ಒಳಗೆ ಬಿಟ್ಟ, ಇನ್ನೂ ಸ್ವಲ್ಪ ದಿನ ಹೊರಗೆ ಬಿಡು, ಪ್ರೆಗ್ನೆಂಟ್ ಆಗ್ದಿರ ಆಗುತ್ತೆ, ಕೆಲವು ದಿನ ಖುಷಿಯಾಗಿರೋಣ ಅಂತ ಹೇಳಿದ ಜ್ಯೋತಿ ಅವನ ಮೇಲೆ ಬಂದು ತಗೋ ಮೊಲೆ ಚೀಪು ಅಂತ ಅವಳ ರವಿಕೆ ಹೂಕ್ಸ್ ಬಿಚ್ಚಿ ಬ್ರಾ ಮೇಲೆ ಮಾಡಿ ಮೊಲೆ ತೊಟ್ಟನವನ ಬಾಯಿಗೆ ಇಡಲು ರವಿ ಅವಳ ಮೊಲೆಯನ್ನು ಹಿಸುಕುತ್ತಲೇ ಎಳೆದು ಎಳೆದು ಚೀಪಿ ಹಾಕಿದ. ನಂತರ ಜ್ಯೋತಿ ಸೀರೆ ಸರಿ ಮಾಡಿಕೊಂಡು ಹೊರಗೆ ಹೋದಾಗ ವನಜಾ ಅಲ್ಲೇ ನಿಂತು ನೋಡುತ್ತಾ ಇರಲು ಜ್ಯೋತಿ ನಾಚಿಕೆಯಲ್ಲಿ ಆಯಿತು ಅಮ್ಮ ಅಂದು ರೂಮ್ ಸೇರಿದಳು. ಜ್ಯೋತಿ ರೂಮ್ ಹೋದ ಸುಮಾರು ಅರ್ಧ ಗಂಟೆಯ ನಂತರ ವನಜಾ ರವಿ ರೂಮ್ಗೆ ಅದೇ ರೀತಿ ಲತಾ ಅನ್ನು ಕಳಿಸಿಕೊಟ್ಟು ಬಾಗಿಲು ಹಾಕಿದಳು. ಲತಾ ಹಾಲು ಹಿಡಿದು ಬಾಗಿಲ ಬಳಿ ನಿಂತು ಮಂಚದ ಮೇಲೆ ಬೆತ್ತಲೆ ಮಲಗಿದ್ದ ರವಿ ಗರಿಗೂಟವನ್ನು ನೋಡಿ ನಾಚಿಕೆ ಮುಜುಗರದಲ್ಲಿ ತಲೆ ತಗ್ಗಿಸಿ ನೆಲ ಕರೆಯುತ್ತಿದ್ದಳು. ಆಗ ರವಿ ಅವಳ ಕಡೆ ತಿರುಗಿ ಮಂಚದ ಕೆಳಗೆ ಇಳಿದು ಬೆತ್ತಲೆ ಅವಳ ಬಳಿ ಹೋಗಿ ತಬ್ಬಿದಾಗ ಲತಾ ಏನೂ ಹೇಳದೆ ಸುಮ್ಮನೆ ಇದ್ದಳು. ರವಿ ಹಸಿದ ಹುಲಿತರ ಅವಳನ್ನು ಎತ್ತಿಕೊಂಡು ಬಂದು ಮಂಚದ ಮೇಲೆ ಹಾಕಲು ಲತಾ ಅಂಗಾತ ಕೈಚಾಚಿ ಮಲಗಿದಳು. ರವಿ ಅವಳ ಪಕ್ಕ ಬಂದು ಅವಳ ಸೆರಗು ಜಾರಿಸಿ ರವಿಕೆ ಹೂಕ್ಸನ್ನು ಒಂದೊಂದೇ ಬಿಚ್ಚಿ ಪಕ್ಕಕ್ಕೆ ಸರಿಸಿದ. ಅವಳು ಒಳಗಡೆ ಬ್ರಾ ಹಾಕಿದ್ದಳು. ಅವಳ ಬಿಗಿ ಮೊಲೆಗಳು ಅದರಲ್ಲಿ ಬಂದಿಯಾಗಿ ಬಿಗಿಯಾಗಿ ಇದ್ದವು. ರವಿ ಅವಳ ಬ್ರಾ ಮೇಲೆ ಮಾಡಿ ಅವಳ ಮೇಲೆ ಬಂದು ಮೊಲೆಯನ್ನು ಬಾಯಿಗೆ ಹಾಕಿಕೊಂಡು ಚೀಪಲು ಶುರು ಮಾಡಿದ್ದ. ಲತಾ ತನ್ನ ಮೊಲೆಯನ್ನು ರವಿ ಎಳೆದು ಚೀಪುತ್ತಾ ಇರುವುದು ಅವಳಿಗೆ ಮುಜುಗರ ಆದರೂ ಕಾಮದ ಆಸೆ ಅವಳಲ್ಲಿ ಚಿಗುರಲು ಅವಳು ಅವನ ಗಟ್ಟಿಯಾಗಿ ತಬ್ಬಿಕೊಂಡು ಬೆನ್ನು ಸವರಲು ಶುರು ಮಾಡಿದಳು. ಆಗ ರವಿ, ಆಹ್ ಏನು ಸೂಪರಿದೆ ನಿನ್ ಮೊಲೆ ಅಕ್ಕ ಅನ್ನುತ್ತಾ ಚೀಪುತ್ತಿದ್ದ ರವಿ ತಲೆ ಸವರುತ್ತಾ ಚೀಪಿ ಚೀಪಿ ಚಪ್ಪರಿಸು ಅನ್ನುತ್ತಾ ಅವನ ಬಾಯಿಗೆ ಅವಳ ಮೊಲೆ ತೂರುತ್ತಾ ಇದ್ದಳು ಲತಾ. ಅವಳ ಮೊಲೆಗಳ ಜೊತೆ ಆಟ ಆಡಿ ರವಿ ಅವಳ ಕಾಲು ಬಳಿ ಹೋಗಿ ಸೀರೆ ಮೇಲೆ ಎತ್ತಿ ಅವಳ ತೊಡೆಯನ್ನು ಸವರುತ್ತಾ ಅವಳ ಕಾಚ ಸರಿಸಿ ತುಲ್ಲಿಗಿ ಬೆರಳು ಹಾಕಿ ಉಜ್ಜುತ್ತಾ ಇರಲು ಆಹ್ ರವಿ ಬೇಡ, ಆಹ್ ತೆಗಿ ಎನ್ನುತ್ತಾ ಇದ್ದಳು ಲತಾ. ಆದರೆ ರವಿ ಅವಳ ತುಲ್ಲಿಗೆ ಒಂದೊಂದು ಬೆರಳು ಸೇರಿಸಿ 3 ಬೆರಳಿಂದ ಫಿಂಗರ್ ಫಕ್ ಮಾಡಲು ಅವಳು ಆಹ್ ಎಂದು ರಸ ಸುರಿಸಿ ಅವನ ಕೈ ತೇವ ಮಾಡಿದಳು. ನಂತರ ಅವನು ಎದ್ದು ಅವಳ ಮೊಲೆ ಅದುಮುತ್ತಾ ಅವಳ ಮೊಲೆಗಳ ಮಧ್ಯೆ ಅವನ ತುಣ್ಣಿ ಇಟ್ಟು ಎರಡೂ ಬದಿಯಿಂದ ಅವಳ ಮೊಲೆಯನ್ನು ಅವನ ತುಣ್ಣಿಗೆ ಅದುಮಿ ಬ್ರೆಸ್ಟ್ ಫಕ್ ಮಾಡುತ್ತಾ ಇರಲು ಲತಾ, ಹೇ ಇದೇನೋ, ಛೀ ಬಿಡೋ ಎನ್ನುತ್ತಾ ಇದ್ದಳು. ಆದರೆ ಅವಳ ಮೊಲೆಗಳ ಮೇಲೆ ಅವನ ತುಣ್ಣಿ 1-2 ನಿಮಿಷ ಉಜ್ಜಿದ ರವಿ ಅವಳ ಬಾಯಿ ಒಳಗೆ ಅವನ ತುಣ್ಣಿ ತೂರಿ ಕೆಯ್ಯಲು ಅವಳು ಬುಳುಕ್ ಬುಳುಕ್ ಎಂದು ಚೀಪುತ್ತಾ ಎಂಜಲು ಮಾಡಿದಳು. ಅವನು ಅವಳ ಮೇಲಿಂದ ಎದ್ದು ಅವಳ ಕಾಲು ಅಗಲಿಸಿ ಅವನ ತುಣ್ಣಿ ಅವಳ ತುಲ್ಲಿಗೆ ಸಿಕ್ಕಿಸಿ ಮಿಷನರಿ ಪೊಸಿಷನ್ನಲ್ಲಿ ಒಂದೇ ಸಲಕ್ಕೆ ನುಗ್ಗಿಸಿ ಬಿಡಲು ಅವಳು ಅಯ್ಯೋ ದೊಡ್ಡ ಇದೆ ಕಣೋ ನಿಂದು, ತೆಗಿ ಎಂದು ಅವನ ಕೈಗೆ ಬಳ ಹಾಕಿ ತಳ್ಳಲು ನೋಡಿದಳು ಲತಾ. ಆದರೆ ರವಿ ಬಿಡದೆ ಅವಳ ಮೇಲೆ ಮಲಗಿ ಅವಳ ತುಟಿಗೆ ತುಟಿ ಸೇರಿಸಿ ಕಿಸ್ ಮಾಡುತ್ತಾ ಸೊಂಟ ಆಡಿಸುತ್ತಾ ಕೆಯ್ಯಲು ಶುರು ಮಾಡಿದ. ಅವನ ದೊಡ್ಡ ತುಣ್ಣಿ ಅವಳ ತುಲ್ಲು ತುಂಬಿ ಹೋಗಿತು. ಅವಳ ತುಲ್ಲಿಲ ರಸ ಅವನ ತುಣ್ಣಿಗೆ ತಾಗಿ ಅವನ ತುಣ್ಣಿ ಒಳಗೆ ಹೋಗುವ ವೇಳೆ ಪಚ 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 ಸದ್ದು ಮಾಡುತ್ತಾ ಇತ್ತು. ಅವಳು ಅವನ ಬೆನ್ನು ಸವರುತ್ತಾ ಕಾಲೆತ್ತಿ ಅವನಿಗೆ ಕೆಯ್ಯಲು ಸಹಕರಿಸುತ್ತಾ ಅವನ ಜೊತೆ ಕಿಸ್ಸಿಂಗಲ್ಲಿ ಮುಳುಗಿದಳು. ಅದೇ ಭಂಗಿಯಲ್ಲಿ ಸ್ವಲ್ಪ ಹೊತ್ತು ಅವಳನ್ನು ಹಾಗೇ ಪಕ್ಕಕ್ಕೆ ಸರಿಸಿ ಹಿಂದೆಯಿಂದ ಕೆಯ್ಯಲು ಶುರು ಮಾಡಿದ. ಅವಳು ಆಸ್ ಎನ್ನುತ್ತಾ ಇರಲು ರವಿ ಅವಳ ಮೊಲೆಯನ್ನು ಹಿಸುಕುತ್ತಲೇ ಜೋರಾಗಿ ದೆಂಗಲು ಶುರು ಮಾಡಿದ. ಸುಮಾರು ಹೊತ್ತು ಅದೇ ಭಂಗಿಯಲ್ಲಿ ಅವಳ ತುಲ್ಲು ಕೆಯ್ಯುತ್ತಾ ಮೊಲೆಯನ್ನು ಹಿಸುಕುತ್ತಾ ಅವಳ ತುಲ್ಲು ಒಳಗೆ ಅವನ ರಸ ತುಂಬಿಸಲು ಅದು ಅವನ ತುಣ್ಣಿ ಅವಳ ತುಲ್ಲಿಂದ ಜಾರಿಸಿ ಅವಳ ತೊಡೆ ಸಂದಿಯಲ್ಲಿ ಇಳಿಯುತ್ತಾ ಇತ್ತು. ಅವಳು ಸ್ವಲ್ಪ ಹೊತ್ತು ಹಾಗೆ ಸುಧಾರಿಸಿಕೊಂಡು ಅವಳ ಸೀರೆ ಸರಿಪಡಿಸಿಕೊಂಡು ರೂಮಿಂದ ಹೊರಗೆ ಹೋದಳು. ಲತಾ ಕೂಡ ರವಿಯಿಂದ ಕೇಯಿಸ್ ಹೋಗಿ ರೂಮಲ್ಲಿ ಜ್ಯೋತಿ ಪಕ್ಕ ಹೋಗಿ ಮಲಗಿದಳು. ಆಗ ಉಳಿದಿದ್ದು ಕೊನೆ ಅವಳು ಪ್ರೇಮ ಮಾತ್ರ. ಬೇಡ ಬೇಡ ಎನ್ನುತ್ತಿದ್ದ ತನ್ನ ಅಕ್ಕಂದಿರು ಈಗ ಸುಖದಲ್ಲಿ ತೇಲುವಂತೆ ಕಾಣುತ್ತಾ ಇರುವಾಗ ನಾನೇಕೆ ಬೇಡ ಎನ್ನಲಿ ಎಂದುಕೊಳ್ಳುತ್ತಾ ಸ್ವಲ್ಪ ಸಮಯದ ನಂತರ ರೂಮಿಂದ ಹೊರಗೆ ಬಂದು ರವಿ ಮಲಗಿದ್ದ ರೂಮ್ ಕಡೆ ಹೋದಳು. ಮೆಲ್ಲನೆ ರೂಮ್ ಬಾಗಿಲು ತೆರೆದು ನೋಡಿದಾಗ ರವಿ ಹಾಸಿಗೆ ಮೇಲೆ ಅಂಗಾತ ಮಲಗಿ ಅವನ್ ಕರಿ ತುಣ್ಣಿಯನ್ನು ಆಡಿಸುತ್ತಾ ಇದ್ದ. ಅದು ಸ್ವಲ್ಪ ದೊಡ್ಡದಾಗಿ ಕೊಂಚ ಬೆಳೆದಿತ್ತು. ಅದನ್ನು ನೋಡಿ ಪ್ರೇಮ ಮುಜುಗರ ಆಗಿ ಬಾಗಿಲು ಹಾಕಿ ತಿರುಗಿದಾಗ ಅವಳ ಅಮ್ಮ ವನಜಾ ನಿಂತು ಹೋಗು ಒಳಗೆ ಎಂದು ಬೆನ್ನು ಹಿಡಿದು ಒಳಗೆ ತಳ್ಳಿ ಬಾಗಿಲು ಹಾಕಿದಳು ಪ್ರೇಮ. ಒಳಗೆ ಬಂದಾಗ ರವಿ ಇನ್ನೂ ಹಾಗೆ ಮಲಗಿದ್ದ. ಪ್ರೇಮ ಮಂಚದ ಹತ್ತಿರ ಬಂದು ಕೂತು ಅವನನ್ನು ನೋಡುತ್ತಾ ಏನೋ ಹೇಳಬೇಕು ಎಂದು ಅಂತ ಬಾಯಿ ತೆರೆಯಲು ರವಿಯ ದೊಡ್ಡ ಗೂಟವನ್ನು ನೋಡಿ ಸುಮ್ಮನೆ ಆದಳು. ಅವನ್ ಗೂಟವನ್ನು ನೋಡುತ್ತಾ ಇದ್ದ. ಅವಳ ತುಲ್ಲು ಒಳಗೆ ಏನೋ ಒಂಥರ ಮಜಲು ಶುರುವಾಗಿತ್ತು. ಅವಳು ತನ್ನ ಕಾಲುಗಳನ್ನು ನಡುಗುವುದು ನೋಡಿ ಅವಳಿಗೆ ಅರ್ಥವಾಯಿತು ಕಾಮಸುಖ ಬೇಕು ಎಂದು.
ಕೈಯನ್ನು ರವಿ ತುಣ್ಣಿ ಮೇಲೆ ಇಟ್ಟು ಮೆಲ್ಲನೆ ಚರ್ಮ ಮೇಲೆ ಕೆಳಗೆ ಜಾರಿಸಿ ಅವನ ತುಣ್ಣಿ ಆಡಿಸತೊಡಗಿದಳು. ರವಿ ಕಣ್ಣು ಬಿಟ್ಟಾಗ ಅವನ ತುಣ್ಣಿ ಪ್ರೇಮ ಕೈಯಲ್ಲಿ ಇರುವುದು ನೋಡಿ, ಆ ಅಕ್ಕ ಆಡಿಸು, ಎಂದು ಉಸಿರು ಬಿಡುತ್ತಾ ಇರುವ ಹಾಗೆ ಪ್ರೇಮ ಕೂಡ ಕೈ ಇನ್ನೂ ಜೋರಾಗಿ ಆಡಿಸಿ ಜಟಕ ಹೊಡೆಯುತ್ತಿದ್ದಳು. ಆಗ ರವಿ ಮೆಲ್ಲನೆ ಎದ್ದು ಕೂತು ಅವಳ ಸೆರಗು ಪಿನ್ ತೆಗೆದು ಜಾರಿಸಿದ. ಅವಳು ಕೆಂಪು ಬಣ್ಣದ ರವಿಕೆ ತೊಟ್ಟಿದ್ದಳು. ಅದರಲ್ಲಿ ಅವಳ ಮೊಲೆಗಳು ತುಂಬಿಹಿಟ್ಟ ಹಣ್ಣಿನ ಬುಟ್ಟಿ ಹಾಗೆ ಕಾಣುತ್ತಾ ಇತ್ತು. ಒಳಗಡೆ ಕಪ್ಪು ಬಣ್ಣದ ಬ್ರಾ ನೀಟಾಗಿ ಕಾಣುತ್ತಾ ಇತ್ತು. ಆಮೇಲೆ ರವಿ ಕೈಯನ್ನು ನಿಧಾನವಾಗಿ ಅವಳ ರವಿಕೆ ಹೂಕ್ಸ್ ಕೈ ಒಂದೊಂದೇ ಬಿಚ್ಚಿ ಸರಿಸಿದ. ಆಗ ಅವಳ ಮೊಲೆಗಳು ಬ್ರಾ ಜೊತೆ ಸ್ವಲ್ಪ ಜೋತು ಬಿದ್ದವು. ಅವಳು ಅವಳ ಪಾಡಿಗೆ ತುಣ್ಣಿ ಆಡಿಸುತ್ತಾ ಇರಲು ರವಿ ಅವಳ ಮೊಲೆ ಬ್ರಾ ಮೇಲೆ ಹಿಸುಕಲು ಶುರು ಮಾಡಿದ. ಹಾಗೆ ಮುಂದುವರೆಸುತ್ತಾ ಕೈಯಲ್ಲಿ ಬ್ರಾ ಮೇಲೆ ಮಾಡಲು ಅವಳ ಮೊಲೆಗಳು ಎಗರಿ ಹೊರಗೆ ಬಂದವು. ಅವನು ಒಂದು ಮೊಲೆ ಹಿಡಿದು ಹಿಸುಗುತ್ತಾ ಇನ್ನೊಂದು ಮೊಲೆ ತೊಟ್ಟುಗಳನ್ನು ಬಾಯಿಗೆ ಹಾಕಿಕೊಂಡ. ಅವನು ಎಳೆದು ಚೀಪುವಾಗ ಪ್ರೇಮ ಕೈ ಅನ್ನು ಇನ್ನೂ ಜೋರಾಗಿ ಆಡಿಸಿ ಅವನ ತುಣ್ಣಿ ಜಟಕ ಹೊಡೆಯುತ್ತಾ ದಪ್ಪ ಮಾಡುತ್ತಾ ಇದ್ದಳು. ಅವಳ ಉಸಿರು ಸ್ವಲ್ಪ ಜೋರು ಆಗ್ತಾನೇ ಇತ್ತು. ಅವನು ಇನ್ನೊಂದು ಕೈಯನ್ನು ತುಲ್ಲಿನ ಕಡೆಗೆ ಬಿಟ್ಟ. ಆಗ ಅವಳ ಶಾಟ ಟಚ್ಚಾದ ತಕ್ಷಣ ಪ್ರೇಮ ಸ್ವಲ್ಪ ದೇಹ ಶೇಕ್ ಮಾಡಿದಳು. ಅವನು ಹಾಗೆ ಅವಳನ್ನು ಹಂಗಾತ ಮಲಗಿಸಿ ನಿಧಾನವಾಗಿ ಕಾಲು ಹತ್ತಿರ ಬಂದು ಸೀರೆಯನ್ನ ಸೊಂಟದವರೆಗೂ ಎಳೆದ. ಎಳೆಯುವಾಗ ಅವಳು ಸೊಂಟ ಎತ್ತಿಕೊಟ್ಟ ಸಹಕರಿಸಿದಳು. ಒಳಗೆ ಕಾಚ ಇತ್ತು, ಅದನ್ನು ಹಾಗೆ ಬಿಟ್ಟು ಯಾವಾಗಲೂ ಅವನ ತಲೆ ಕೆಡಿಸುತ್ತಿದ್ದ ಪ್ರೇಮ ಮೊಲೆ ಕಡೆ ಅವನ ಗಮನ ಬಂತು. ಹಾಗೆ ಮೆಲ್ಲ ಅವಳ ಮೇಲೆ ಬಂದು ಮಲಗಿ ಎರಡೂ ಮೊಲೆ ಒಟ್ಟಿಗೆ ಹಿಸುಗುತ್ತಾ ಮೊಲೆ ತೊಟ್ಟು ಒಟ್ಟಿಗೆ ಬಾಯಿಗೆ ಹಾಕಿಕೊಂಡು ಚೀಪಲು ಪ್ರಯತ್ನ ಮಾಡುತ್ತಾ ಅವಳ ತೊಟ್ಟು ನೇಕುತ್ತಾ ಇರಲು ಪ್ರೇಮ ಹಾಸಿಗೆ ಮೇಲೆ ನರಳುತ್ತಾ ಇದ್ದಳು. ಅವಳು ಉಸಿರಾಡುವುದು ಮಾತ್ರ ಅವಳು ತುಂಬಾ ಉದ್ರೇಕ ಆಗಿದ್ದಾಳೆ ಅನ್ನುವುದು ಎದ್ದು ತೋರಿಸುತ್ತಾ ಇತ್ತು. ಅದುವರೆಗೂ ಅವಳ ಗಂಡ ಬಿಟ್ಟು ಬೇರೆ ಯಾರೂ ನೋಡಿರದ ಬೃಹದ್ಗಾತ್ರದ ಮೊಲೆಗಳು ಈಗ ರವಿ ಕೈಯಲ್ಲಿ ನಲುಗುತ್ತಾ ಇರುವುದು ಅವಳಿಗೆ ತುಲ್ಲು ಒದ್ದೆ ಮಾಡಿಸಿತ್ತು. ಆಗ ರವಿ ಅವಳ ಒಂದು ಮೊಲೆ ತೊಟ್ಟು ಬಾಯಲ್ಲಿ ಕಚ್ಚಿಬಿಡಲು ಅಲ್ಲಿವರೆಗೂ ಬರೀ ಉಸಿರಲ್ಲೇ ಕಾಲ ಕಳೆಯುತ್ತಿದ್ದ ಪ್ರೇಮ ಒಂದೇ ಒಂದು ಸಾರಿ ಅಂತ ಶಬ್ದ ಮಾಡಿದಳು. ಅವನು ಹಾಗೇ ಒಂದು ಮೊಲೆಯನ ಚೀಪ್ತಾ ಇನ್ನೊಂದು ಕೈಯಲ್ಲಿ ಹಿಚುಗುತ್ತಾ ಇದ್ದ. ಕಡೆಗೆ ಅವನು ಭಾರೀ ಗಾತ್ರದ ಕರಿ ತುಣ್ಣೆನ ಕೈಯಲ್ಲಿ ಹಿಡಿದುಕೊಂಡು ನಿಂತ. ಮೊದಲೇ ಸೊಂಟದವರೆಗೂ ಎತ್ತಿದ ಸೀರೆ ಹಾಗೇ ಇತ್ತು. ಅವನು ತುಳ್ಳಿಗೆ ಕೈ ಹಾಕಿಯೋ ಇಲ್ಲ ಬಾಯಿ ಹಾಕಿಯೋ ಮಾಡೋ ಪ್ಲಾನ್ ಇದ್ದರೂ ಸುಸ್ತಾಗಿದ್ದ ಕಾರಣ ರವಿ ಅವಳ ಕಾಚ ಎಳೆದು ತೆಗೆದಾಗ ಅದರಲ್ಲಿ ಅವಳ ತುಳ್ಳು ರಸ ಇಳಿದು ಒದ್ದೆಯಾಗಿದ್ದು ನೋಡಿದ. ಪ್ರೇಮ ಕಣ್ಣು ಮುಚ್ಚಿ ಆಹಾ ಎನ್ನುತ್ತಾ ಇದ್ದಳು. ರವಿ ಹಾಗೇ ಅವಳ ಸೊಂಟದ ಹತ್ತಿರ ಮೊಣಕಾಲು ಊರಿಕೊಂಡು ತುಣ್ಣೇನ ಅವಳ ತುಲ್ಲಿಗೆ ನೇರ ಇಟ್ಟು ಅವಳ ದೇಹದ ಮೇಲೆ ಮೆಲ್ಲಗೆ ಬಿದ್ದ. ಇನ್ನೇನು ಅವನ್ ತುಣ್ಣೆ ಅವಳ ತುಲ್ಲಿನ ತುಟ್ಟಿ ಟಚ್ಚಾಗ್ತಿದ್ದ ಹಾಗೇ ಪ್ರೇಮ ಮೆಲ್ಲಗೆ ಅಂತ ಅಂದಳು. ರವಿ ತಡಮಾಡದೆ ತುಣ್ಣೇನ ಒಂದೇ ಸಲ ಪಚಕ್ ಅಂತ ತುಲ್ಲಲಿ ನೂಕಿಬಿಟ್ಟ. ಅಲ್ಲಿವರೆಗೂ ಎಲ್ಲ ತಡೆದುಕೊಂಡಿದ್ದ ಪ್ರೇಮ ರವಿ ನಿಧಾನ ಕಣೋ ಅಂತ ಅವನ ಬೆತ್ತಲೆ ಮೈಯನ್ನು ಒಂದು ಕೈಯಲ್ಲಿ ಮತ್ತು ಅವನ ತಿಕನ ಒಂದು ಕೈಯಲ್ಲಿ ಅವಳ ಕಡೆಗೆ ಒತ್ತಿ ಹಿಡಿದಳು. ರವಿ ಹಾಗೆ ಸೊಂಟವನ್ನು ಹಿಂದೆ ಮುಂದೆ ಮಾಡುತ್ತಾ ಜೋರಾಗಿ ಆಡಿಸಕ್ಕೆ ಶುರು ಮಾಡಿದ. ಆಗ ಪ್ರೇಮ ರವಿ ಜೊತೆ ಕಿಸ್ ಮಾಡ್ತಾ ಅಬ್ಬಾ ಓ ರವಿ ದೆಂಗೋ ಇನ್ನೂ ಜೋರಾಗಿ ಪ್ಲೀಸ್ ಅಂದಳು. ರವಿ ಇನ್ನೂ ಜೋರಾಗಿ ಸೊಂಟನ ಹಿಂದೆ ಮುಂದೆ ಮಾಡಕ್ಕೆ ಶುರು ಮಾಡಿದ. ಆಗ ಪ್ರೇಮ ನನ್ನ ಚಿನ್ನ, ಅಯ್ಯೋ ಅಮ್ಮ, ನಿನ್ನ ಭಾವ ತುಣ್ಣೆ ನಿನ್ನ ತುಣ್ಣಿಯಲ್ಲಿ ಅರ್ಧ ಕೂಡ ಇಲ್ಲ ರವಿ, ನನ್ನ ಕೈಯಲ್ಲಿ ಆಗಲ್ಲ ಕಣೋ, ದೆಂಗೋ ಅಮ್ಮಮ್ಮ, ನಿಮ್ಮಕ್ಕನ ತುಲ್ಲನ್ನ ಹರಿದು ಹಾಕು ರವಿ ಅಂತ ಗಟ್ಟಿಯಾಗಿ ತಬ್ಬಿಕೊಳ್ತಾ ರವಿಗೆ ಸುಲಭ ಆಗಲಿ ಅಂತ ಅವಳ ಸೊಂಟನ ತುಣ್ಣಗೆ ಎತ್ತಿ ಕೊಡ್ತಾ ಇದ್ದಳು. ರವಿ ಹಾಗೆ ವಿಧವಿಧವಾದ ಪೊಸಿಷನ್ನಲ್ಲಿ ಪ್ರೇಮ ಜೊತೆ ಸೆಕ್ಸ್ ಮಾಡಿ ಇಡೀ ರಾತ್ರಿಯೆಲ್ಲ ಗಂಡ ಹೆಂಡತಿ ಥರ ನಿದ್ದೆಯಿಲ್ಲದೆ ದೆಂಗಾಡಿದರು. ಅದಾದ ನಂತರ ರವಿಯವರು 3 ಜನರನ್ನು ದಿನಾ ಕೈಯುತ್ತಿದ್ದ ಅವನ ತುಣ್ಣಿಗೆ 3 ಜನ ಫಿದಾ ಆಗಿ ಕೈಸಿಕೊಂಡು ಅವನ ರಸಕ್ಕೆ ಬಸಿರು ಆದರೂ ವನಜಾ ಮಕ್ಕಳು ಗರ್ಭಿಣಿಯಾದ ವಿಷಯ ಮೊದಲಿಗೆ ಮುಚ್ಚಿಟ್ಟ. ಅವರ ಗಂಡಂದಿರನ್ನು ಪೂಜೆ ಎಂದು ಕರೆಸಿ ಅವರ ಜೊತೆ ಒಮ್ಮೆ ಮಾಡಿಸಿಕೊಳ್ಳಲು ಹೇಳಿದಳು 3 ಮಕ್ಕಳಿಗೆ. ಅದರಂತೆ ಅವರ ಗಂಡಂದಿರ ಜೊತೆ ಕೂಡ ಸೆಕ್ಸ್ ಮಾಡಿದ. ಸ್ವಲ್ಪ ತಿಂಗಳ ಮೇಲೆ ಪ್ರೆಗ್ನೆಂಟ್ ಎನ್ನುವ ವಿಷಯ ತಿಳಿಸಿ ಅವರದೇ ಮಗು ಎಂದು ನಂಬಿಸಿದರು. ಆದರೆ ಅದು ರವಿ ತುಣ್ಣಿಗೆ ಹುಟ್ಟುವ ಮಗು ಆಗಿತ್ತು ಎನ್ನುವ ಸತ್ಯ 4 ಜನರಿಗೆ ಮಾತ್ರ ತಿಳಿದಿತ್ತು. ರವಿ ಅಲ್ಲಿವಿರುವ ತನಕ ಅವನತ್ತೆ ಜೊತೆ ಸೆಕ್ಸ್ ಮಾಡಿಕೊಂಡು ಆರಾಮಾಗಿ ಇದ್ದ ಹಾಗೆ ಅವಳ ಮಕ್ಕಳನ್ನು ಬಸಿರು ಮಾಡಿ ಅವರ ಜೀವನಕ್ಕೆ ಸುಖ ಅಂತಿಮ ಕೊಟ್ಟ. ಇಲ್ಲಿಗೆ ಇದು ಮುಗಿಯುವುದು. ಇನ್ನು ಹೊಸ ಬಗೆಯ ಸ್ಟೋರಿ ಹೊತ್ತು ಬರುವೆ. ಧನ್ಯವಾದ. ನಿಸರ್ಗ ಫೇಸ್ಬುಕ್ ಪೇಜ್ ಫಾಲೋಯಿಂಗ್ ಮಾಡಿಕೊಳ್ಳಿ. ಧನ್ಯವಾದಗಳು.